ಸಮಾಜವಿದೆ, ಸಂಘಟನೆ ಇಲ್ಲ. ಇತಿಹಾಸವಿದೆ, ಅಧ್ಯಯನವಿಲ್ಲ. ಸಂಸ್ಕೃತಿ ಇದೆ, ಸಂವಹನವಿಲ್ಲ. ಪರಂಪರೆ ಇದೆ, ಪರಿಣಾಮವಿಲ್ಲ. ದರ್ಶನವಿದೆ, ಮಾರ್ಗದರ್ಶನವಿಲ್ಲ. ಅನುಭವವಿದೆ, ಅನುಷ್ಠಾನವಿಲ್ಲ. ಸಿದ್ಧಾಂತವಿದೆ, ಸಾಧನೆಯ ಸಿದ್ಧಿ ಇಲ್ಲ. ಧರ್ಮದ ವಿಚಾರವನ್ನು ಕುರಿತು ನಿನ್ನೆಯಿಂದ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಧರ್ಮ ಅಂದ್ರೆ ಏನು? ಜನಾಂಗೀಯ ಹುಟ್ಟಿದ ಮೇಲೆ ಧರ್ಮ ಹುಟ್ಟಿದೆ. ಧರ್ಮ ಮೊದಲು ಇರಲಿಲ್ಲ ಅನ್ನತಕ್ಕಂಥದ್ದೊಂದು ವಾದ ಇದೆ. ಸೃಷ್ಟಿ ಯಾವಾಗ ಪ್ರಾರಂಭವಾಗಿದೆ, ಅದರ ಜೊತೆಯಲ್ಲಿ ನಿಸರ್ಗಯುಕ್ತವಾದಂತಹ ಧರ್ಮ, ಅದರ ತತ್ವದ ಪಾಲನೆಯ ಒಳಗಡೆ ಅದಿದೆ. ಧರ್ಮ ಹುಟ್ಟಿದ ಮೇಲೆ ಜನಾಂಗೀಯ ಹುಟ್ಟಿಲ್ಲ. ಜನಾಂಗೀಯ ಹುಟ್ಟಿದ ಮೇಲೆ ಧರ್ಮದ ತತ್ವದ ಪಾಲನೆಗಳು ಪ್ರಾರಂಭ ಆಗಿದೆ. ನಾಗರಿಕತೆ ಬೆಳೆದಂತೆ ಧರ್ಮ ವಿಕಾಸವಾಗ್ತಾ ಹೋಗ್ತದೆ. ಬಹಳ ಜನ ಧರ್ಮ ಆದಿಯಿಂದ ಇತ್ತು, ಅನಾದಿಯಿಂದ ಇತ್ತು ಅಂತ ಹೇಳ್ತಾರೆ. ಆದಿನೂ ಇಲ್ಲ, ಅನಾದಿನೂ ಅಲ್ಲ. ಸೃಷ್ಟಿ ಯಾವಾಗ ಪ್ರಾರಂಭವಾಗಿದೆ, ಸೃಷ್ಟಿಯ ಜೊತೆಯಲ್ಲಿ ಸೃಷ್ಟಿಗೆ ತಕ್ಕಂತೆ ಧರ್ಮ ಅದರ ಜೊತೆಯಲ್ಲಿ ಹಾಸುಬುಕ್ಕಾಗಿ ಬರ್ತದೆ. ಆದರೆ ಇಲ್ಲಿ ನಮಗೆ ಇತಿಹಾಸದಲ್ಲಿ ಧರ್ಮ ಅನ್ನತಕ್ಕಂತಹ ಚೌಕಟ್ಟನ್ನು ಹಾಕಿರ್ತಕ್ಕಂಥವ್ರು ಮಹಾತ್ಮರು ಅನ್ನತಕ್ಕಂಥದ್ದು ನಾವು ನಂತರ ನೋಡಿಕೊಂಡು ಬರ್ತೇವೆ ಇತಿಹಾಸದಲ್ಲಿ. ಅದು ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಲಿಂಗಾಯತ ಧರ್ಮ ಇರ್ಬೋದು, ಹಿಂದೂ ಸಂಸ್ಕೃತಿಯ ಪರಂಪರೆಯ ಅನೇಕ ಮತ ಪಂಥಗಳಿವೆ. ಹಾಗಾಗಿ ಧರ್ಮ ಅನ್ನತಕ್ಕಂಥದ್ದು ಆದಿನೂ ಅಲ್ಲ, ಅನಾದಿನೂ ಅಲ್ಲ. ಅದು ಸೃಷ್ಟಿಯೊಳಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ವ್ಯವಸ್ಥೆ ಆಗೇ ಇರ್ತದೆ, ಅದನ್ನು ಯಾರು ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ. ಸೃಷ್ಟಿಯೊಳಗೆ ಅದು ಸೃಷ್ಟಿಯೊಳಗಡೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಬದಲು ಮಾಡಿದ್ರೆ ಇಷ್ಟೆಲ್ಲ ಕಚ್ಚಾಟ ಆಗ್ತಾ ಇದೆ. ಗುದ್ದಾಟ ಕಚ್ಚಾಟ ಯಾಕೆ ಅಂತ ಹೇಳಿದ್ರೆ ಸೃಷ್ಟಿಯೊಳಗಿರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾಯಿಸಿರುವುದಕ್ಕೆ, ಸೃಷ್ಟಿಗೆ ವಿರೋಧವಾಗಿ ನಡೆದಿರುವುದಕ್ಕೆ. ಹಾಗಾಗಿ ಇಲ್ಲಿ ಸೃಷ್ಟಿಗೆ ಹತ್ತಿರವಾಗ್ತಕ್ಕಂಥ ಧರ್ಮಗಳಿದೆ ಬಹಳ. ಅಂದ್ರೆ ಸೃಷ್ಟಿ ಅಂದ್ರೆ ಪರಮಾತ್ಮನಿಗೆ ಹತ್ತಿರವಾಗಿರ್ತಕ್ಕಂಥ ಧರ್ಮ, ಪರಮಾತ್ಮನಿಗೆ ವಿರೋಧಾತ್ಮಕವಾಗಿ ನಡೆದಿರ್ತಕ್ಕಂಥ ಧರ್ಮಗಳಲ್ಲ ಅವು. ಆದರೆ ಅದರೊಳಗಡೆ ಆಚರಣೆಯ ವಿಚಾರದ ಭಿನ್ನಾಭಿಪ್ರಾಯಗಳಿವೆ. ಅನೇಕ ಧರ್ಮಗಳಲ್ಲಿ ಆಚರಣೆಯ ವಿಷಯದ ಭಿನ್ನಾಭಿಪ್ರಾಯಗಳಿದೆ, ತರ್ಕ ಇದೆ, ವಿಶ್ಲೇಷಣೆ ಇದೆ. ಹಾಗಾಗಿ ಧರ್ಮವನ್ನ ಕುರಿತು ಚೆನ್ನಾಗಿ ಅನಲೈಸಿಸ್ ಮಾಡಬೇಕಂದ್ರೆ ಧರ್ಮ ಅಂದ್ರೆ ಏನು, ಬಹಳ ಮುಖ್ಯವಾಗಿ ಧರ್ಮ ಅಂದ್ರೆ ಏನು? ವ್ಯಕ್ತಿಯನ್ನ, ಸಮಷ್ಟಿಯನ್ನ ಸುಂದರವಾಗಿ ಸುವ್ಯವಸ್ಥಿತವಾಗಿ ಎತ್ತಿ ಹಿಡಿಯುವ ತತ್ವ ವಿಶೇಷವೇ ಧರ್ಮ. ಬಹಳ ಮೂಲಭೂತವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು. ವ್ಯಕ್ತಿಯನ್ನ ಅಂತ ಫಸ್ಟ್ ಹೇಳ್ತಾರೆ.
ವ್ಯಕ್ತಿಯನ್ನ, ಸಮಷ್ಟಿಯನ್ನ. ವ್ಯಕ್ತಿಯ ಜೊತೆಯಲ್ಲಿ ಸಮಷ್ಟಿ ಇರ್ತದೆ, ಸಮಷ್ಟಿಯ ಒಳಗಡೆ ವ್ಯಕ್ತಿ ಇರ್ತಾನೆ. ಹಾಗಾಗಿ ವ್ಯಕ್ತಿಯನ್ನ, ಸಮಷ್ಟಿಯನ್ನ ಸುಂದರವಾಗಿ ಸುವ್ಯವಸ್ಥಿತವಾಗಿ ಎತ್ತಿ ಹಿಡಿಯುವ ತತ್ವ ವಿಶೇಷವೇ ಧರ್ಮ. ಧರ್ಮ ಅಂದ್ರೆ ಧಾರಣ. ಧರ್ಮ ಅಂತಂದ್ರೆ ಅನುಶಾಸನ. ಧರ್ಮ ಅಂದ್ರೆ ಅನುಶಾಸನ. ಅನು ಅಂದ್ರೆ ಆತ್ಮದೊಳಗಿರ್ತಕ್ಕಂಥ ನೀತಿ ನಿಯಮಗಳನ್ನ ಶಾಸನಬದ್ಧವಾಗಿ ನಡೆಯತಕ್ಕಂಥ ವಿಶೇಷವೇ ಧರ್ಮ. ಹಾಗಾಗಿ ಇಲ್ಲಿ ಧರ್ಮವನ್ನ ಕುರಿತು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿಕೊಂಡು ಬರಬಹುದು. ನಾನು ಹೇಳಿದೆ, ಬಹಳ ಸೃಷ್ಟಿಗೆ ವಿರೋಧಾತ್ಮಕವಾಗಿರ್ತಕ್ಕಂತಹ ಹತ್ತಿರವಾದ ಧರ್ಮಗಳು ಯಾವುದು ಅಂದ್ರೆ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಸಿಖ್ ಧರ್ಮ, ಲಿಂಗಾಯತ ಧರ್ಮ, ಇವೆಲ್ಲವೂ ಸೃಷ್ಟಿಗೆ ವಿರೋಧಾತ್ಮಕವಾದಂಥ ಮಾತುಗಳನ್ನಾಡಿವೆ. ಸೃಷ್ಟಿಯನ್ನು ಒಳಗೊಂಡು ಅದರ ಜೊತೆಗೆ ನಾಗರಿಕತೆ ಬೆಳೆದಂತೆ ವಿಜ್ಞಾನಕ್ಕೆ ಸಮೀಪವಾಗಿರ್ತಕ್ಕಂತಹ ಧರ್ಮಗಳು. ನಾಗರಿಕತೆ ಬೆಳೆದ ಮೇಲೆ ವಿಜ್ಞಾನ ಬರ್ತದೆ, ಭೌತಿಕ ಮಟ್ಟ ಬೆಳೆದ ಮೇಲೆ ಸಮಷ್ಟಿ ವಿಶ್ಲೇಷಣೆಗೆ ಒಳಪಡುತ್ತದೆ. ಹಾಗಾಗಿ ಧರ್ಮವನ್ನ ನೋಡುವ ದೃಷ್ಟಿಕೋನ ಇದೆಯಲ್ಲ, ಅದು ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ. ಇಲ್ಲಿ ಯಾವುದೇ ಧರ್ಮ ತಗೊಳ್ಳಿ, ಹಾಗಾದ್ರೆ ನೀವು ಹೇಳ್ಬೋದು, ಇವತ್ತು ಶಂಕರಾಚಾರ್ಯರದು ಧರ್ಮ ಅಲ್ಲವೇನು? ಅದು ಧರ್ಮ ಅಲ್ಲ, ಅದೊಂದು ಪಂಥ, ಅದೊಂದು ಮತ. ಮಧ್ವಾಚಾರ್ಯರು ಒಂದು ಮತ, ಅದು ಒಂದು ಪಂಥ, ಒಂದಿಷ್ಟೇ ಜನರಿಗೆ ಸೀಮಿತವಾಗಿರ್ತಕ್ಕಂಥ. ಅದಕ್ಕಾಗಿ ಈ ಜಗತ್ತಿನಲ್ಲಿ ಯಾವುದೇ ಧರ್ಮವನ್ನು ತೆಗೆದುಕೊಳ್ಳಿ, 3 ವಿಚಾರಧಾರೆಗಳಿಂದ ಕೂಡಿರುತ್ತದೆ. ಯಾವುದೇ ಧರ್ಮ ತೆಗೆದುಕೊಳ್ಳಿ, ದ ವೇ ಆಫ್ ಥಿಂಕಿಂಗ್, ದ ವೇ ಆಫ್ ವರ್ಷಿಪ್, ದ ವೇ ಆಫ್ ಲೈಫ್. ಒಂದು ವಿಚಾರಧಾರೆ, ಎರಡನೆಯದು ಉಪಾಸನ ವಿಧಾನ, ಮೂರನೆಯದು ಬಾಳ ಬಟ್ಟೆ. ಈ ಜಗತ್ತಿನಲ್ಲಿ ಧರ್ಮಕ್ಕಿರುವಷ್ಟು ಗಲಾಟೆ ಇನ್ಯಾವುದಕ್ಕೂ ಇಲ್ಲ ಅಂತ ನಾ ತಿಳಿದಿದ್ದೆ. ದೇವರು ಧರ್ಮಕ್ಕಾಗುವಷ್ಟು ಗಲಾಟೆ, ಒಡೆದಾಟ, ಬಡದಾಟ ಈ ಜಗತ್ತಿನಲ್ಲಿ ಇನ್ಯಾವುದಕ್ಕೂ ಇಲ್ಲ. ಬಹಳ ಗಲಾಟೆ ಆಗೋದು ಧರ್ಮಗಳ ಗಲಾಟೆನೆ, ಜನಾಂಗೀಯ ಗಲಾಟೆನೆ. ಕಾರಣ ಅಂದ್ರೆ ಧರ್ಮದ ಅನುಶಾಸನದ ಸರಿಯಾದ ವ್ಯವಸ್ಥೆ ತಿಳಿದಿಲ್ಲ ಇರೋಲ್ಲ. ಧರ್ಮ ಇಟ್ ಇಸ್ ಟೋಟಲಿ, ಎಲ್ಲ ಧರ್ಮಗಳ ಸಾರ ಒಂದೇ, ಎಲ್ಲ ಧರ್ಮಗಳ ಯೂನಿವರ್ಸಲ್ ಟ್ರೂತ್ ಒಂದೇ. ಉಪಾಸನ ವಿಧಾನಗಳ ಪರಿಕರ ಬೇರೆ ಇರ್ಬೋದು, ವಿಚಾರಧಾರೆಯಲ್ಲಿ ಭಿನ್ನಾಭಿಪ್ರಾಯ ಇರಬೇಕು. ನಾನು ಇದನ್ನು ಬಹಳ ಚೆನ್ನಾಗಿ ಗಟ್ಟಿ ಹಿಡಿದು ಹೇಳ್ತಾ ಇದ್ದೀನಿ, ಗಮನ ಇಡಬೇಕು. ಆದ್ರೆ ಎಲ್ಲರ ಗುರಿ ಒಂದೇ. ಈಗ ಇಸ್ಲಾಂ ಧರ್ಮದವರಿಗೆ ಸೂರ್ಯ ಬೇರಿಲ್ಲ, ಅಥವಾ ಕ್ರೈಸ್ತ ಧರ್ಮದವರಿಗೆ ಭೂಮಿ ಬೇರಿಲ್ಲ, ಅಥವಾ ಲಿಂಗಾಯತ ಧರ್ಮರಿಗೆ ಬೀಸುವ ಗಾಳಿ ಬೇರಿಲ್ಲ, ಅಥವಾ ಮತಪಂಥಗಳಿಗೆ ಇರ್ತಕ್ಕಂತಹ ಜ್ಞಾನದ ಅಮೃತಕ್ಕೆ ಈ ಪೃಥ್ವಿಯೊಳಗಡೆ ಯಾವುದೇ ರೀತಿಯಾದಂಥ ಸೃಷ್ಟಿಯ ನಿಯಮಗಳಲ್ಲಿ ಭೇದ ಇಲ್ಲ. ಹಾಗಾಗಿ ಧರ್ಮದ ವಿಚಾರಧಾರೆಗಳಲ್ಲಿ ಯಾಕೆ ಇಷ್ಟೊಂದು ಗಲಾಟೆ ಆಗ್ತಿದೆ ಅಂತಂದ್ರೆ, ಸರಿಯಾದಂತಹ ಧರ್ಮದ ವ್ಯಾಖ್ಯಾನದ ಕೊರತೆ ಇವತ್ತು ಈ ಸಮಾಜದಲ್ಲಿ. ಈಗ ನೀವು ನೋಡ್ತಾ ಇರ್ಬೋದು, 60ನೇ ದಶಕದಲ್ಲಿ ಇದ್ದಂತಹ ಜನಾಂಗ ಜನರೇಷನ್ ಬೇರೆ, 70ಕ್ಕೆ ಬಂದಾಗ ಜನರೇಷನ್ ಗ್ಯಾಪ್ ಬೇರೆ.
ಈಗ 80, 90, 2010ಕ್ಕೆ ಬಂದಾಗ ಜನರೇಷನ್ನೇ ಗ್ಯಾಪ್ ಬೇರೆ. ಈಗ ನೋಡ್ತಾ ಇರಬಹುದು ನೀವು, ಜನರೇಷನ್ ಗ್ಯಾಪ್ ನೋಡ್ತಾ ಇರಬಹುದು ನೀವು. ನಿಮ್ಮ ಮನೆಯೊಳಗಡೆ 80 ವರ್ಷದ ಒಬ್ಬ ಅಜ್ಜ ಇದ್ರೆ ಅವನ ಆಚಾರ ವಿಚಾರವೇ ಬೇರೆ, ಅವನ ಭಾವನೆಯೇ ಬೇರೆ. ನಿಮ್ಮ ತಂದೆಯ ಆಚಾರ ವಿಚಾರವೇ ಭಿನ್ನಾಭಿಪ್ರಾಯವೇ ಬೇರೆ. ನಿಮ್ಮ ಆಚಾರ ವಿಚಾರ ಭಿನ್ನಾಭಿಪ್ರಾಯನೇ ಬೇರೆ. ನಿಮ್ಮ ಮಕ್ಕಳ ಮೊಮ್ಮಕ್ಕಳ ವಿಚಾರ ಭಿನ್ನಾಭಿಪ್ರಾಯನೇ ಬೇರೆ. ಅಂದ್ರೆ ವಿಕಾಸ ಆಗ್ತಾ ಇರ್ತದೆ. ಒಂದು ಕಡೆ ವಿಜ್ಞಾನ ವಿಕಾಸ ಆಗ್ತಾ ಇರ್ತದೆ, ಇನ್ನೊಂದು ಕಡೆ ಸಮಾಜ ಭೌತಿಕ ಮಟ್ಟದಿಂದ ವಿಚಾರದ ಕಡೆಗೆ ಸಾಗ್ತಾ ಇರ್ತದೆ, ಇನ್ನೊಂದು ಕಡೆಗೆ ಎಲ್ಲ ವಿಚಾರಗಳು ತರ್ಕಕ್ಕೆ ನಿಂತುಕೊಂಡು ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಇವೆಲ್ಲವೂ ಗಲಾಟೆಗಳು ಪ್ರಾರಂಭ ಆಗ್ತವೆ. ಹಾಗಾಗಿ ಇಲ್ಲಿ ಮೂಲ ಉದ್ದೇಶ ಏನಿದೆ? ಮೂಲ ಉದ್ದೇಶ ಏನು? ಧರ್ಮದ ಮೂಲ ಉದ್ದೇಶ ಏನು? ಬಸವಣ್ಣನವರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ, ಧರ್ಮಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಈಗ ಜೀಸಸ್ ಹೇಳ್ತಾನೆ, ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ಗೌರವಿಸು. ಬಸವಣ್ಣನವರು ಒಂದು ಧರ್ಮಕ್ಕೆ ಸೂತ್ರ, ಒಂದು ವಾಕ್ಯ ಬರೀತಾರೆ. ಏನು ವಾಕ್ಯ ಬರೀತಾರೆ ಹೇಳ್ರಿ ನೋಡೋಣ? ದಯವೇ ಮೂಲವಯ್ಯ. ಇಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ ಕೂಡಲೇ ಬಸವಣ್ಣನವರದು ಇಟ್ ಇಸ್ ಯೂನಿವರ್ಸಲ್ ಟ್ರೂತ್ ಭಾವ. ಈ ಭಾವ ಇದೆಯಲ್ಲ, ಇದು ಯೂನಿವರ್ಸಲ್ ಭಾವ. ದಯಾ, ಕಬೀರ್ ಅದನ್ನ ಹೇಳ್ತಾರೆ, ದಯಾ ಧರ್ಮ ಕಾ ಮೂಲ ಹೈ. ಕಬೀರ್ ಹೇಳ್ತಾರೆ ದಯಾ ಅನ್ನತಕ್ಕಂಥದ್ದು ಧರ್ಮಕ್ಕೆ ಮೂಲ. ದಯಾ ಅನ್ನೋದು ಧರ್ಮಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂತಹ ಮೂಲ. ಅದು ಅದೇ ಬೇರು, ಅದೇ ಕರುಣೆ. ಅದು ಸರ್ವ ಜೀವಿಗಳಿಗೆ ಹಿಂಸೆಯ ಮಾಡದಿರುವುದೇ ಪ್ರಥಮ ಪೂಜೆ ನೋಡ. ಎಷ್ಟು ಸುಂದರವಾದಂತ ವ್ಯಾಖ್ಯಾನ ಇದೆ ಅಂತ ಗಮನಿಸಬೇಕು. ಸರ್ವ ಜೀವಿಗಳಿಗೆ ಹಿಂಸೆಯ ಮಾಡದಿರುವುದೇ ಪ್ರಥಮ ಪೂಜೆ ನೋಡ. ಹಾಗಾಗಿ ಧರ್ಮಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ವಸ್ತು ಯಾವುದು ಅಂದ್ರೆ ಇಟ್ ಇಸ್ ದಯೆ. ದಯಾ, 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 ಕರುಣೆ, ಕರುಣೆ, ಲವ್, ಲವ್, ಲವ್. ಇಟ್ ಇಸ್ ಎಂಡ್. ಎಲ್ಲ ಕೊನೆಗೆ ಬಂದು ನಿಲ್ಲೋದು ಎಲ್ಲಿಗೆ? ಪ್ರೇಮಕ್ಕೆ. ಪ್ರೇಮವೇ ಬಹಳ ಅತಿ ಅದ್ಭುತವಾದಂತಹ ಒಂದು ಶಕ್ತಿ. ಅದು ಪ್ರೇಮಕ್ಕೆ ಮಿಗಿಲಾಗಿರ್ತಕ್ಕಂಥ ಶಬ್ದ ಇನ್ನೊಂದಿಲ್ಲ. ಧರ್ಮಕ್ಕೆ ಇನ್ನೊಂದು ಹೆಸರು ಪ್ರೇಮ. ಎಲ್ಲರನ್ನ ಪ್ರೀತಿಸಬೇಕಾಗ್ತದೆ, ಎಲ್ಲರನ್ನ ಗೌರವಿಸಬೇಕಾಗ್ತದೆ. ಇಲ್ಲಿ ಬಸವಣ್ಣನವರದ್ದು ವಚನ ಇದೆ, ಭಾವೈಕ್ಯತೆಯ ಒಂದು ವಚನ. ಯಾವುದು ಹೇಳ್ರಿ ನೋಡೋಣ? ಒಂದು ಭಾವೈಕ್ಯತೆಯ ವಚನ ಇದೆ. ಈಗ ತಾನೇ ಪ್ರಾರ್ಥನೆಯಲ್ಲಿ ಹೇಳಿದ್ರಿ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ. ನಿಮಗ್ ಗೊತ್ತಿರುತ್ತೆ, ಅದರ ಸ್ವಾಮಿ ಎಲ್ಲ ಸಿಟ್ಟಲ್ಲಿ ಬೈದ್ಬಿಟ್ರೆ. ಅದು ಭಾವೈಕ್ಯತೆಯ ಒಂದು ವಚನ ಅಂತ ನಾವು ಹೇಳುತ್ತೇವೆ. ಇವನಾರವ, ಇವನಾರವ, ಇವನಾರವ ಎಂದೆನಿಸದಿರಯ್ಯ. ಇವನಮ್ಮವ, ಇವನಮ್ಮವ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳು. ನಾವಿದನ್ನ ಏನಂತೀವಿ? ಇದನ್ನ ಭಾವೈಕ್ಯತೆಯ ವಚನ. ಇದು ವಿಶ್ವದ ಒಂದು ಸಂದೇಶದ ವಚನ. ಹೌದು, ಒಪ್ಪುವಂತ ಮಾತೆ. ಎರಡು ಮಾತಿದೆ. ಹಾಗಾಗಿ ಇವನಮ್ಮವ, ಇವನಮ್ಮವ, ಇವನಮ್ಮವ ಅಂತ ಭಾವೈಕ್ಯತೆಯ ವಚನ ಇದೆ ಅಂತೇಳಿ ಕಾಶ್ಮೀರ್ ಬಾರ್ಡರ್ ನಲ್ಲಿ ಇರ್ತಕ್ಕಂಥ ನಮ್ಮ ಬೆಳಗಾವಿ ಅಥವಾ ನಮ್ಮ ಬೀದರ್ ಜಿಲ್ಲೆಯ ಒಬ್ಬ ಬಸವತತ್ವದ ಯೋಧ ಅಲ್ಲಿ ವಿಭೂತಿ ಹಚ್ಕೊಂಡು ಲಿಂಗ ಪೂಜೆ ಮುಗಿಸ್ಕೊಂಡು ನಮ್ಮ ಅಪ್ಪರು ಹೇಳಿದ್ದಾರೆ ಭಾವೈಕ್ಯತೆ ವಚನ ಅಂತ ಹೇಳಿ. ಭಯೋತ್ಪಾದಕರನ್ನ ಇವನಮ್ಮವ, ಇವನಮ್ಮವ, ಇವನಮ್ಮವ. ಹಾಗಾದ್ರೆ ಈ ವಚನ ಎಲ್ಲಿ ಅಪ್ಲೈ ಆಗ್ತದೆ? ಅಂದ್ರೆ ಧರ್ಮ ಎಲ್ಲಿ ತೊಂದರೆ ಕೊಡ್ತಾ ಇದೆ ಅನ್ನತಕ್ಕಂಥದ್ದು ನೀವು ಗಮನ ಇಡಬೇಕಾಗಿರ್ತಕ್ಕಂಥ ಮಾತಿಗೆ ಇಲ್ಲಿ ನಾನು ಹೇಳೋದು. ಇಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನವರು ಹೇಳಿದ್ದಾರೆ ಅಂತ ಹೇಳಿ ಎಲ್ಲರನ್ನ ದಯದಿಂದ ಕಾಣಬೇಕು. ಹೌದಪ್ಪ, ಸಕಲ ಜೀವಾತ್ಮರಿಗೆ ಲೇಸ ವಹಿಸಬೇಕು ಅಂತ ಬಸವಣ್ಣನವರು ಹೇಳಿದ್ದಾರೆ.
ಸಕಲ ಜೀವಾತ್ಮರಿಗೆ ಲೇಸು ಬಯಸಬೇಕು, ಒಪ್ಪೋಣ, ಕೊಲ್ಲಬಾರದು. ಹಾಗಂತೇಳಿ ಹುಲಿ ಬಾಯಿ ಕೈ ಹಾಕಿದ್ರೆ ಬಿಡ್ತದೆ ಏನದು? ತಿಂತದದು. ಏನ್ ಮಾಡ್ತದದು? ತಿನ್ನುತ್ತೆ. ಇಲ್ಲಿ ಬಸವಣ್ಣನವರು ಭಾವೈಕ್ಯತೆಯ ವಚನ ಹೇಳಿದ್ದಾರೆ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇಲ್ಲಿ 3 ಸಲ ಇವನಮ್ಮವ 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 ಅಂತ ಹೇಳಿದ. ಯಾಕೆ 3 ಸಲ ಹೇಳು? ಇದು ಪ್ರಶ್ನೆ. ಯಾತಕ್ಕಾಗಿ ಅವರು 3 ಸಲ ಹೇಳಿದ್ರು ಅದನ್ನ? ಒಂದೇ ಸಲ ಹೇಳ್ಬೋದಿತ್ತಲ್ಲ, ಇವ ನಮ್ಮವ ಅಂದ್ರೆ ಮುಗಿದೋಯ್ತಲ್ಲ. ಇವ್ ನಮ್ಮವ್ರಿ, ಇವ್ ನಮ್ಮವ್ರಿ ಅಂದ್ರೆ ಮುಗಿದೋಯ್ತಲ್ಲ. ಇವ ನಮ್ಮವ ಇವನಮ್ಮವ ಇವನಮ್ಮವ. ಯಾಕೆ 3 ಸಲ ಹೇಳಿದ್ರು? ಇವತ್ತು ಹೇಳಲ್ಲ, ಇದ್ನ ನಾಳೆ ಹೇಳ ಬೇಡ, ಇವತ್ತೇ ಮುಗಿಸ್ತೇನೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಬಹಳ ಮುಖ್ಯವಾಗಿ ಇದು ಎಷ್ಟು ವಿಶ್ವ ಭಾತೃತ್ವದ ವಚನವೋ, ವಿಶ್ವ ಭಾವೈಕ್ಯತೆಯ ವಚನವೋ, ಅಷ್ಟೇ ಅಂತರಂಗದ ಧ್ವನಿಯ ಆಧ್ಯಾತ್ಮದ ವಚನಗಳು. ಇದು ಒಂದು ವಚನಕ್ಕೆ ವಾಚಾರ್ಥ, ಶಬ್ದಾರ್ಥ, ಲಕ್ಷಾರ್ಥ ಅಂತ 3 ಅರ್ಥಗಳಿವೆ. ವಚನವನ್ನ ಹಾಗೆ ನೋಡಬಾರದು. ವಚನನ ಹಾಗೆ ನೋಡ್ಲಿಕ್ಕೆ ಬರಲ್ಲ. ಒಂದು ವಾಚಾರ್ಥ, ಒಂದು ಶಬ್ದಾರ್ಥ, ಒಂದು ಲಕ್ಷಾರ್ಥ. ಹಾಗಾಗಿ ಇಲ್ಲಿ ಬಸವಣ್ಣನವರು ಇವನಮ್ಮವ 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 ಅಂತ ಹೇಳಿರ್ತಕ್ಕಂಥ ವಿಶ್ವ ಭಾತೃತ್ವದ ವಚನದ ಜೊತೆಗೆ ಸಾರ ಸಜ್ಜನರ ಸಂಘ ಲೇಸು, ದೂರ ದುರ್ಜನರ ಸಂಘ ಬೇಡ ಅಂತಾನು ಹೇಳಿ. ಗಮನ ಇಡಬೇಕಿಲ್ಲಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದಲ್ಲ? ಧರ್ಮ ಯಾವಾಗ ಅಪ್ಲೈ ಆಗ್ತದೆ, ಯಾವಾಗ ಅಪ್ಲೈ ಆಗೋದಿಲ್ಲ. ಎಲ್ಲಾ ಸಂದರ್ಭದಲ್ಲಿ ಧರ್ಮ ಅಪ್ಲೈ ಆಗೋದಿಲ್ಲ. ಎಲ್ಲಾ ಸಂದರ್ಭದಲ್ಲಿ ಧರ್ಮವನ್ನ ದಯದ ಮುಖಾಂತರ ನೋಡ್ಲಿಕ್ಕೆ ಬರೋದಿಲ್ಲ. ಸ್ವಾಮಿ 93 ಜನರನ್ನ ಕೊಂದಿರ್ತಕ್ಕಂತಹ ಉಗ್ರವಾದಿ ಕಸಾಬಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಅದನ್ನ ಬಿಡಬೇಕೋ ತೆಗಿಬೇಕೋ, ಇವ ನಮ್ಮವ ಅನ್ನಬೇಕೋ? ಅಂತವರ ಸಂಘ ಸಿಂಗಿ ಕಾಳ ಕೂಟ ವಿಷ ಬೆರೆಸಿದಂತೆ ಕೂಡಲ ಸಂಗಮ ದೇವ ಇದೆಯಲ್ಲ, ಗಮನ ಇಡಬೇಕಾಗ್ತದೆ. ಬಸವಣ್ಣನವರು ಬಹಳ ಚೆನ್ನಾಗಿ ಧರ್ಮವನ್ನ ಬೋಧನೆ ಮಾಡಿದ್ದಾರೆ. ಇಲ್ಲಿ ಬಹಳ ಜನ ನಾವೇನ್ ಮಾಡಿದೀವಿ ಅಂದ್ರೆ, ಅರ್ಥೈಸುವ ವ್ಯವಸ್ಥೆ ಒಳಗಡೆ ಎಲ್ಲೋ ಒಂದು ಕಡೆ ಸೋಲ್ತಾ ಇರ್ತೀವಿ. ಇಲ್ಲಿ ಇವ ನಮ್ಮವ ಅಂತ ಹೇಳಿದ್ರು. ಬಸವಣ್ಣನು ಬಹಳ ಎಚ್ಚರದಿಂದ ಇವ ನಮ್ಮವ ಅಂತ ಹೇಳಿದರೆ, ತನುವಿನ ಸಾಕ್ಷಿಯಾಗಿ ಇವ ನಮ್ಮವ, ಮನದ ಸಾಕ್ಷಿಯಾಗಿ ಇವ ನಮ್ಮವ, ಭಾವದ ಸಾಕ್ಷಿಯಾಗಿ ಇವ ನಮ್ಮವ, ಇಷ್ಟಲಿಂಗದ ಸಾಕ್ಷಿಯಾಗಿ ಇವ ನಮ್ಮವ, ಪ್ರಾಣಲಿಂಗದ ಸಾಕ್ಷಿಯಾಗಿ ಇವ ನಮ್ಮವ, ಭಾವಲಿಂಗದ ಸಾಕ್ಷಿಯಾಗಿ ಇವ ನಮ್ಮವ, ಸತ್ಯದ ಸಾಕ್ಷಿಯಾಗಿ ಇವ ನಮ್ಮವ, ಚಿತ್ತಿನ ಸಾಕ್ಷಿಯಾಗಿ ಇವ ನಮ್ಮವ, ಆನಂದದ ಸಾಕ್ಷಿಯಾಗಿ ಇವ ನಮ್ಮವ, ಅಕಾರ ಉಕಾರ ಮಕಾರ ಓಂಕಾರದ ಸ್ವರೂಪದ ಸಾಕ್ಷಿಯಾಗಿ ಇವ ನಮ್ಮವ. ಇತಿ ತ್ರಿನಿಟಿ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಹಿಂಗನ್ಬೇಕಾ? ಬರೀ ಇವ ನಮ್ಮವ ಅಂತ ಅನ್ನೋದು, ಇವ ನಮ್ಮವ ಅನ್ನೋದು ಒಳಗೋದ್ಮೇಲೆ ಇಲ್ರಿ ಅವ ಕುರುಬುರು ಪೈಕಿ ಅವ ಹೇಳೋದು ಅರ್ಥ ಆಗ್ತದ? ಇವ ನಮ್ಮವ್ರಿ ಹೊರಗನ್ನೋದು ಬಸವಣ್ಣ ವಚನ ನೋಡ್ರಿ, ಸುಲಭ, ಬಹಳ ಸುಲಭ ರೀ. ಇವ ನಮ್ಮವ ಅನ್ನಬಹುದು. ಬಾಹ್ಯ ರೂಪದ ಪದಗಳನ್ನು ಶಬ್ದ ರೂಪದಲ್ಲಿ ಅಲಂಕಾರವನ್ನ ಮಾಡಿ ಉಪಮಾಲಂಕಾರವಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠರಿಗೆ ಹೇಳುವ ಮಾತುಗಳ ರೀತಿಯಲ್ಲಿ ಹೇಳಬಹುದು, ಬಹಳ ಚೆನ್ನಾಗಿ ಹೇಳಬಹುದು. ಇವ ನಮ್ಮವ. ಅದಕ್ಕಾಗಿ ಬಸವಣ್ಣನವರ ವಿಚಾರಧಾರೆಯ ಧರ್ಮಗಳಿದೆಯಲ್ಲ, ಅದು 2 + 2 = 4. It is not 6. 2 + 2 = 4. ಬಹಳ ಮುಖ್ಯವಾಗಿ ಬಸವಣ್ಣನವರು ಏನು ವಿಚಾರ ಮಾಡಿದ್ರಂದ್ರೆ,
ಈ ಜಗತ್ತಿನಲ್ಲಿ ಎಲ್ಲ ವಿಚಾರಧಾರೆಗಳನ್ನ ಚಿಂತನೆ ಮಾಡಿದಾಗ ಇದು ವೇ ಆಫ್ ಥಿಂಕಿಂಗ್. ಥಿಂಕಿಂಗ್ ಅಂದ್ರೆ ವಿಚಾರಧಾರೆಗಳು. ವಿಚಾರಧಾರೆಗಳು ಅಂದ್ರೆ ಮತಗಳು. ಮತಗಳು ವಿಚಾರ ಮಾಡ್ತವೆ. ಬಟ್ಲೊಳಗೆ ತುಪ್ಪನೋ, ತುಪ್ಪದೊಳಗೆ ಬಟ್ಲೋ, ಭೂಮಿ ಸತ್ಯನೋ ಮಿಥ್ಯನೋ, ನಾನು ಸತ್ಯನೋ ನೀನು ಮಿಥ್ಯನೋ, ಹಗ್ಗ ಹಾವು, ಹಾವು ಹಗ್ಗನೋ, ಹೇಳೋದು ಅರ್ಥ ಆಗ್ತದಲ್ಲ? ನಮ್ಮ ಸ್ವಾಮಿಗಳಿಗೆ ಅರ್ಥ ಆಗ್ತದೆ, ಹೇಳೋದು ತಿಳಿತಲ್ಲ. ಹಿಂಗೆ ವಿಚಾರ ಮಾಡೋದು, ಸುಮ್ಮನೆ ತರ್ಕ ಮಾಡೋದು. ಏನೋ ಕೋಳಿಯಿಂದ ಮೊಟ್ಟೆನೋ, ಮೊಟ್ಟೆಯಿಂದ ಕೋಳಿನೋ ಹಂಗನ್ನೋದು, ಕೊನೆಗೆ ಮಂಡಕ್ಕಿ ಹೊಡೆದು ಮಂಗಳಾರತಿ ಆಡ ಹೋಗೋದು. ಹೇಳಿದ ಅರ್ಥ ಆಗ್ತದಲ್ಲ? ಸುಮ್ಮನೆ ತರ್ಕ ಮಾಡೋದು, ಸುಮ್ಮನೆ ತರ್ಕನೆ ಮಾಡೋದು. ವಿಚಾರಧಾರೆಗಳನ್ನ ತರ್ಕ ಮಾಡೋದು ಕುತ್ಕೊಂಡು. ದ ವೇ ಆಫ್ ಥಿಂಕಿಂಗ್. ಸುಮ್ಮನೆ ಥಿಂಕಿಂಗ್ ಮಾಡೋದು, ವಿಚಾರ ಮಾಡಿ ಮಾಡಿ ಏನು ಮಾಡೋದು, ಇದರಿಂದ ಏನಾದರೂ ಲಾಭ ಇದೆಯಲ್ಲ ಅಂತ ವಿಚಾರ ಮಾಡಿ ಒಂದು ಉಪಾಸದ ವಿಧಾನಗಳನ್ನ ಹಾಕುದ್ರಲ್ಲಿ. ಏನೋ ಒಂದು ಉಪಾಸನ ವಿಧಾನಗಳನ್ನ ಹಾಕಿ ಅಲ್ಲಿ ಏನು ಮಾಡಿದ್ರು, ಪಂಥ ಪ್ರಾರಂಭವಾಯಿತು. ಮತ ಪಂಥವಾಗಿ ಪ್ರಾರಂಭವಾಗಿ ಹೊರಹೊಮ್ಮಿತ್ತು. ಮತ ಪಂಥ ಆಯಿತು. ಮತ ಏನಾಯಿತು? ಓಟ್ ಆಯಿತು. ಓಟ್ ಆದ ಕೂಡಲೇ ಪಂಥ ಆಯಿತು. ಪಂಥ ಆದ ಕೂಡಲೇ ಮ್ಯಾರಥಾನ್ ಓಟ ಆಯಿತು. ಪದಗಳು ಚೆನ್ನಾಗಿ ಗಮನಿಸ್ಬೇಕು. ನಂದು ಏನಾಯ್ತು? ಓಡ್ಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ ಓಡ್ಲಿಕ್ಕೆ ಪ್ರಾರಂಭವಾಯಿತು, ಇದನ್ನ ಬಹಳ ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿದವರು ಬಸವಣ್ಣನವರು. ಅಬ್ಸರ್ವೇಷನ್ ಮಾಡುದು, ಹೌದಪ್ಪ ಇದೇನು ವಿಚಾರ, ಒಂದು ವಿಚಾರಧಾರೆ ಪ್ರಾರಂಭ ಆಯಿತು. ಏನು? 4 ಗೋಡೆಗಳ ಮಧ್ಯದಲ್ಲಿ, ಒಂದು ಗುಡಿಯ ಮಧ್ಯದಲ್ಲಿ ದೇವರಿದ್ದೆ. ದೇವರಿದ್ದ ಕೂಡಲೇ ಅದು ಕಲ್ಲು, ಅದನ್ನ ದೇವರು ಅಂತ ನಂಬಿಸಿದ್ರು. ಮತದೊಳಗಡೆ, ಪಂಥದೊಳಗಡೆ ನಂಬಿಸಿದ್ರು. ಅದು ಓಡ್ತಾ ಇತ್ತು. ಅದೆಲ್ಲಿ ಓಡ್ತಾ ಇತ್ತು? ಎಲ್ಲ ಕಡೆ ಓಡ್ತಾ ಇತ್ತು. ಓಡುವಾಗ ಬಸವಣ್ಣ ವಿಚಾರ ಮಾಡಿದ್ರು, ಇಲ್ಲಿ ಎಲ್ಲರೂ ಓಡ್ತಾ ಇದ್ದಾರೆ, ಆದ್ರೆ ಕೆಲವರು ಮಾತ್ರ ಓಡ್ತಾ ಇದ್ದಾರೆ, ಬಾಕಿಯವರು ಯಾಕೆ ಓಡ್ತಾ ಇಲ್ಲ? ಇಲ್ಲಿ ಬಹಳ ಜನ ಓಡಬೇಕಾಗಿತ್ತು, ಆದ್ರೆ ಓಡ್ತಾ ಇಲ್ಲ. ಇಲ್ಲಿ ಎಲ್ಲೋ ಕೆಲವರು ಒಂದೊಂದೇ ಕಡೆ ನಿಂತಿದ್ದಾರೆ. ನಿಲ್ಲೋದಲ್ಲ, ಬಗ್ಗೆ ನೋಡುವ ವ್ಯವಸ್ಥೆ ಇಲ್ಲ. ಹೀಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಬಹಳ ವಿಚಾರಧಾರೆಯಿಂದ ಮೀರಿ ಉಪಾಸನ ವಿಧಾನವನ್ನ ಮೀರಿ ಬಸವಣ್ಣ ದ ವೇ ಆಫ್ ಲೈಫ್, ಬಾಳ ಬಟ್ಟೆ ಅನ್ನತಕ್ಕಂಥ ಧರ್ಮವನ್ನ ತೆಗೆದು. ಬಾಳ ಬಟ್ಟೆ ಅಂದ್ರೆ ಬದುಕುವ ರೀತಿ ನಿಯಮಗಳನ್ನ ತಂದು. ಇಲ್ಲಿ ಬಹಳ ವ್ಯವಸ್ಥೆವಾಗಿ ಧರ್ಮ ಅನ್ನತಕ್ಕಂಥಕ್ಕೆ ವ್ಯಾಖ್ಯಾನ ಸರಿಯಾಗಿ ತಿಳಿದುಕೊಳ್ಳಿಲ್ಲ ಅಂದ್ರೆ ಏನಾಗಿದೆ? ಧರ್ಮ ಅಂದ್ರೆ ಗುಡಿ, ಧರ್ಮ ಅಂದ್ರೆ ಗುಂಡಾರ, ಧರ್ಮ ಅಂದ್ರೆ ಪೂಜೆ, ಧರ್ಮ ಅಂದ್ರೆ ದಾನ, ಧರ್ಮ ಅಂದ್ರೆ ಧರ್ಮ. ಇದೆಲ್ಲ ಉಪಾಸನ ವಿಧಾನಗಳು, ಅಥವಾ ಅದು ಉಪಾಸನ ಕಲಿಸಿರ್ತಕ್ಕಂತಹ ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಹಳ ವಿಶಾಲಾರ್ಥದಲ್ಲಿ ಬಸವಣ್ಣನವರು ವಿಚಾರ ಮಾಡಿದ್ರು. ಸುಮಾರು 12 ಗಂಟೆಗೆ ಮಠ ಮಧ್ಯಾಹ್ನದಲ್ಲಿ ಒಬ್ಬ ಕೊಲೆಯರ ನಾಗಯ್ಯ ಅನ್ನತಕ್ಕಂಥ ದಲಿತರವನ್ನು ಚಪ್ಪಲಿ ಮಾಡಿಕೊಂಡು ಬರಲಿಕ್ಕೆ ಅವರ ತಂದೆ ಹೇಳಿದ್ರು. ಒಂದು ಜೊತೆ ಚಮ್ಮಾವಿಗೆ ಅವನೇನು ಮಾಡ್ದ? ಚಮ್ಮಾವಿಗೆಯನ್ನು ತೆಗೆದುಕೊಂಡು ಬಂದ. ಅವನು ಬರಬೇಕಾದ್ರೆ ಮಠ ಮಧ್ಯಾಹ್ನ 12 ಗಂಟೆಗೆ ಬರಬೇಕಾಗಿತ್ತು. ಕಾರಣ ಏನಂತಂದ್ರೆ ಅವನ ನೆರಳು ಅವನ ಮೈ ಮೇಲೆ ಬೀಳಬೇಕು, ಅವನ ನೆರಳು ಭೂಮಿಗೆ ಬೀಳಬಾರದು. ಇದು ವಿಚಾರಧಾರೆಗಳು, ಮತಗಳು ಮಾಡಿರ್ತಕ್ಕಂಥ ಅವಾಂತರ. ಇದು ಅವಾಂತರಗಳು. ಕೇವಲ ಏನಾಯ್ತು? ಅವನ ನೆರಳು ಅವನ ಮೈ ಮೇಲೆ ಬೀಳಬೇಕು. ಅವನ ನಡೆಯಿರ್ತಕ್ಕಂಥ ಹೆಜ್ಜೆಯ ಗುರುತು ಹಿಂದೆ ಕಟ್ಟಿರುವ ಕಸಬರಿಕೆಯಲ್ಲಿ ಅಳಿಸಿಬಿಡಬೇಕು. ಆದ್ರೆ ಶಾಸ್ತ್ರ ಬರೆದವನ್ನ ಕೇಳಬೇಕು, ಮಣ್ಣೆಲ್ಲೂ ಹೋಯಿತು. ಶಾಸ್ತ್ರ ಬರೆದವರನ್ನ ಕೇಳಬೇಕು, ಮಣ್ಣೆಲ್ಲೂ ಹೋಯಿತು ಅಂತ. ಅವನು ಮಠ ಮಧ್ಯಾಹ್ನ 12 ಗಂಟೆಗೆ ಬಂದು ಹೊರಗಡೆ ನಿಂತುಕೊಂಡು, ಅವರೇ ಒಂದು ಜೊತೆ ಚಪ್ಪಲಿ ಮಾಡಿಕೊಂಡು ಬಂದಿದ್ದೇನೆ. ಹೌದೇನೋ, ಒಂದು ಜೊತೆ ಚಪ್ಪಲಿ ಮಾಡಿಕೊಂಡು ಬಂದಿದ್ದೇನೆ. ಹಾಗಾದ್ರೆ ಆ ಚಪ್ಪಲಿಯನ್ನು ಅಲ್ಲೇ ಬಿಟ್ಟು ಹೋಗು, ಅಲ್ಲೇ ಬಿಟ್ಟು ಹೋಗು ಅಂತ ಹೇಳಿದ ಕೂಡಲೇ ಏನು ಮಾಡಿದ್ರು? ಒಳಗಡೆ ಹೋದ ನಂತರ ಒಳಗಡೆಯಿಂದ ಮಾದನಾಂಬಿಕೆ ಒಂದಿಷ್ಟು ಬಟ್ಲಲ್ಲಿ ಆಕಳ ಗಂಜಲ ತಗೊಂಡು, ಆಕಳ ಗಂಜಲ ತಗೊಂಡು ಹೀಗೆ ಬಂದು ತುಳಸಿ ಎಲೆ ಒಳಗಡೆ ಆ ಚಪ್ಪಲಿ ಮೇಲೆ ಹೀಗೆ ಸಿಂಪಡಿಸಿ ಚಪ್ಪಲಿನ ಪಕ್ಕಕ್ಕೆ ಕಾಲಲ್ಲಿ ತಳುದು. ಅವ್ವ, ಏನು ಮಾಡ್ತಾ ಇದೀಯ? ಏನಿಲ್ಲಪ್ಪ, ಅವರು ಅಸ್ಪೃಶ್ಯರು, ಅವರು ಕೀಳು ಜನ, ಅವರು ಮಾಂಸ ತಿನ್ನುತ್ತಾರೆ, ಅವರು ನಮ್ಮೆಲ್ಲರಿಗಿಂತ ಬಹಳ ಕನಿಷ್ಠರು. ಅದಕ್ಕಾಗಿ ಅವರು ಮುಟ್ಟಿರ್ತಕ್ಕಂಥ ಚಪ್ಪಲಿಯನ್ನ
ಈ ಆಕಳ ಗಂಜಲ ಮಾಡಿ ಶುದ್ಧಿ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಅವ ಒಂದು ಜಡವಾದಂತಹ ಚಪ್ಪಲೆಯನ್ನ, ಒಂದು ಕಾಲಿಗೆ ಹಾಕುವ ಜಡವಾದಂತಹ ಚಪ್ಪಲೆಯನ್ನ ಆಕಳ ಮೂತ್ರ ಮಾಡಿ ಶುದ್ಧಿ ಮಾಡಿ ಒಳಗೆ ತೆಗೆದುಕೊಳ್ತೀಯ ಅಂತಂದ ಮೇಲೆ ಶುದ್ಧಿ ಆಗೋದು ತನ್ನತಕ್ಕಂಥ ಭಾವ ಇತ್ತಂದ್ರೆ ಚಪ್ಪಲಿ ಮಾಡಿರುವಂತ ಜೀವಂತ ಮನುಷ್ಯನ ಮೇಲೆ ಇಷ್ಟ ಆಕಳ ಗಂಜಲ ಹಾಕಿದ್ರೆ ಅವನು ಶುದ್ಧಿ ಆಗ್ತಾನಲ್ಲವ. ನಿನ್ನ ಯಾವ ಧರ್ಮ ಇದು? ದಯವಿಲ್ಲದ ಧರ್ಮದಾವುದಯ್ಯ? ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಮ ದೇವನಂತಲ್ಲ ಧ್ವಲ್ಲನಯ್ಯ. ಏನ್ರಿ ಅದು? ಜೀವಪರಾಧೇಯವಾದಂತ ಧರ್ಮ ಇದು. ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಾರದವರು ನೀವು. ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಾರದವರು ನೀವು. ಇನ್ನು ಕಾಣದ ದೇವರನ್ನು ಏನು ಪ್ರೀತಿ ಮಾಡಬಲ್ಲಿರಿ? ಏನ್ರಿ? ಎದುರಿಗೆ ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಿಲ್ಲ ನೀವು, ಇನ್ನು ಕಾಣಲಿರುವ ದೇವರನ್ನೇ ಏನು ಪ್ರೀತಿ ಮಾಡ್ತೀರಪ್ಪ? ಸ್ವಾಮಿ ಬಸವಣ್ಣ ಮೊದಲು ಇಲ್ಲಿ ನೋಡಿದ್ರು. ನೋ ನೋ, ಪೂಜೆ ಅಲ್ಲ, ಪುನಸ್ಕಾರ ಅಲ್ಲ, ಗುಡಿಯಲ್ಲ, ಗುಂಡಾರ ಅಲ್ಲ, ನೇಮ ಅಲ್ಲ, ಅದು ಅರ್ಚನೆ ಅಲ್ಲ. ಅದು ಇಲ್ಲಿ ಮೊದಲು ಬೇಕಾಗಿರ್ತಕ್ಕಂಥದ್ದು ಮಾನವೀಯ ಮೌಲ್ಯ. ಇದು ಹ್ಯುಮ್ಯಾನಿಟೀಸ್, ಮಾನವೀಯ ಮೌಲ್ಯ. ಈ ಮಾನವೀಯ ಮೌಲ್ಯದ ತೂಕ ಇದೆಯಲ್ಲ, ಅದು ಬಹಳ ದೊಡ್ಡದು. ಅದಕ್ಕಾಗಿ ಮೊನ್ನೆ ನಾನು ಧಾರವಾಡ ಯೂನಿವರ್ಸಿಟಿಯಲ್ಲಿ ಒಂದು ವಚನ ಸಾಹಿತ್ಯ ಮತ್ತು ಭಾರತೀಯ ತತ್ವಶಾಸ್ತ್ರವನ್ನ ಕುರಿತು ಮಾತನಾಡುವಾಗ ಅದನ್ನೇ ಹೇಳಿದೆ ನಾನು ಅವರಿಗೆ. ಹೌದು ಸ್ವಾಮಿ, ಆರ್ ದಿವಾಕರ್ ಅಂತ ಕೇಳಿದಿರಿ ನೀವು. ವಚನಶಾಸ್ತ್ರ ರಹಸ್ಯ ಅಂತ ಪುಸ್ತಕ ಬರೆದಿದ್ದಾರೆ ಆರ್ ದಿವಾಕರ್ ಅವರು. ಕನ್ನಡ ಪ್ರಭದ ಸಂಪಾದಕರು. ಖಾದ್ರಿ ಶಾಮಣನ ಹಿಂದೆ ಇದ್ದಂಥವರು ಆರ್ ದಿವಾಕರ್ ಅಂತ. ಹಳಕಟ್ಟಿ ಕಾಲದವರು ಅವರು, ಹರ್ಡೇಕರ್ ಮಂಜಪ್ಪನವರ ಕಾಲದವರು. ಆ ವಚನಶಾಸ್ತ್ರ ರಹಸ್ಯದಲ್ಲಿ ಒಂದು ಮಾತನ್ನ ಬರೀತಾರೆ. ಅವರೇ ಮೊದಲು ವಚನಶಾಸ್ತ್ರ ರಹಸ್ಯ ಅಂದ್ರು. ಶಾಸ್ತ್ರಕ್ಕೆ ರಹಸ್ಯ ಅಂದ್ರು, ವಚನವನ್ನ ರಹಸ್ಯ ಅಂತ ಕರೆದ್ರು. ಅವರೊಂದು ವ್ಯಾಖ್ಯಾನದಲ್ಲಿ ಬರೀತಾರೆ, ಉಪನಿಷತ್ತಿನಲ್ಲಿರುವುದೆಲ್ಲ ವಚನ ಸಾಹಿತ್ಯದಲ್ಲಿ ಇದೆ, ಆದರೆ ವಚನ ಸಾಹಿತ್ಯದಲ್ಲಿ ಇರುವುದೆಲ್ಲ ಉಪನಿಷತ್ತಿನಲ್ಲಿ ಇಲ್ಲ. ಉಪನಿಷತ್ತಿನಲ್ಲಿರುವುದೆಲ್ಲ ವಚನ ಸಾಹಿತ್ಯದಲ್ಲಿ ಇದೆ, ಆದರೆ ವಚನ ಸಾಹಿತ್ಯದಲ್ಲಿ ಇರುವುದೆಲ್ಲ ಉಪನಿಷತ್ತಿನಲ್ಲಿ ಇಲ್ಲ. ಅದಕ್ಕೆ ನಾನು ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡುವಾಗ ಆ ಸಂದರ್ಭದಲ್ಲಿ ಎಲ್ಲರೂ ಪ್ರಶ್ನೆ ಕೇಳುದು, ಹೌದು ನೀವು ಈ ಲಿಂಗಾಯತ ಧರ್ಮವನ್ನ, ಶರಣ ಧರ್ಮವನ್ನ, ಆಗಮಗಳನ್ನ, ವೇದಗಳನ್ನ ಇವುಯಾವುದನ್ನು ಒಪ್ಪಲಾರದೆ ಇದು ಸ್ವತಂತ್ರ ಧರ್ಮ ಎಂದು ಪ್ರತಿಪಾದನೆ ಮಾಡುತ್ತೀರಿ, ಇದು ಯಾವ ಆಧಾರದ ಮೇಲಿದೆ? ನಿಮ್ಗೆಲ್ಲರಿಗೂ ಈ ಪ್ರಶ್ನೆ ಇದೆ, ಇದೇ ಇಲ್ಲ? ಅದ ಯಾವ ಆಧಾರದ ಮೇಲೆ ಹೇಳ್ತೀರಿ? ಇದಕ್ಕೊಂದು ಆಧಾರ ಬೇಕಂತ. ಬಹಳ ಜನರಿಗೆ ಆಧಾರ 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 ಅನ್ನೋದು ಬಹಳ ದೊಡ್ಡ ಆಧಾರ ರೀ. ಈ ಆಧಾರ ಅನ್ನೋದು ಬಹಳ ದೊಡ್ಡದ್ರಿ. ಒಂದ್ಸಲ ಏನಾಗಿತ್ತಂತೆ, ಪಾಪ ಅಸ್ಪೃಶ್ಯರವರು ಪಾಪ ಏನ್ ಮಾಡ್ಬೇಕಾಗಿತ್ತು, ಬಡತನ ಇತ್ತು, ಎಲ್ಲ ದುಡ್ಡು ಸಿಕ್ತು, ದೋತ್ರ ಉಟ್ಕೊಂಡು ಆರಾಮಾಗಿ ದೋತ್ರ ಹಾಕೊಂಡು ಹೋಗ್ತಿದ್ನಂತ. ದೋತ್ರ ಗಿತ್ರ ಹುಟ್ಟಿ ಒಳ್ಳೆ ಬಿಳಿ ಶರ್ಟ್ ಹಾಕೊಂಡು ತಿರುಗಾಡ್ತಿದ್ನಂತ. ಊರ್ ಗೌಡ ನೋಡಿದ್ನಂತ, ಕುಲಕರ್ಣಿ ನೋಡಿದ್ನಂತ. ಯಾರೋ ಊರ್ ಗೌಡ ಕುಲಕರ್ಣಿ, ಏ ಬರ ಇಲ್ಲೇ, ಯಾಕ್ರಿ ಬುದ್ಧಿ, ಅಲೋ ನನ್ನ ಎದುರಿಗೆ ದೋತ್ರ ಹುಟ್ಟಿ ಏನೋ, ನನ್ನ ಎದುರಿಗೆ ದೋತ್ರ ಹುಟ್ಟಿದಿ ಅಲ್ರಪ್ಪ, ಮತ್ ಏನದ ದೋತ್ರ ಅಂದ್ರೆ ಮತ್ತೆ ಎಲ್ಲಾರು ಹುಟ್ಲೇಬೇಕಲ್ಲ, ಹುಟ್ಟಿ ಅಲ್ಲ ದೋತ್ರ ಉಡೋದು ನಮ್ಮ ಹಕ್ಕು. ಯಾವ ಆಧಾರದ ಮೇಲೆ ದೋತ್ರ ಹುಟ್ಟಿ ಏನೋ, ಯಾವ ಆಧಾರದ ಮೇಲೆ ದೋತ್ರ ಹುಟ್ಟಿ ನೀನು? ಅವನು ಪಾಪ ಬಹಳ ವಿನಯದಿಂದ ಇರ್ಲಿ, ಗೌಡ್ರು ದೊಡ್ಡವರು, ಪ್ರಜಾಪ್ರಭುತ್ವ ಬಂದ್ರು ಸಹ ಬನ್ನಿ ಮರ ಕಡೆ ಕತ್ತಿ ಐತಿ ಮನ್ಯಾಗ. ನಾ ಹೇಳೋದು ಅರ್ಥ ಆಗ್ತದಲ್ಲ, ಪ್ರಜಾಪ್ರಭುತ್ವ ಬಂದಿದ್ರು ಬನ್ನಿ ಮರ ಕಡೆಯಕ್ ಒಂದಿಷ್ಟು ಕತ್ತಿ ಕೊಟ್ಟಾರ ಅವ್ರಿಗೆ, ಇರ್ಲಿ ಗೌಡ್ರ ಹತ್ರ. ಗೌಡ್ರನಂತ, ಏ ನನ್ನ ಎದುರು ದೋತ್ರ ಹುಟ್ಟಿ, ಯಾವ ಆಧಾರದಾಗ ಹುಟ್ಟಿ ನೀನು? ಅಲ್ರಿಯಪ್ಪ, ಏನೋ ಒಂದಿಷ್ಟು ರೊಕ್ಕ ಬಂದಿತ್ತು, ದೋತ್ರ ಹುಟ್ಟಿನಿ. ಏಯ್ ಆಧಾರ ಹೇಳು, ದೋತ್ರ ಹುಟ್ಟಿ ಹಂಗ ನೀನು? ಸಿಟ್ಟು ಬಂತವನಿಗೆ, ಕೇಳೋಷ್ಟು ಕೇಳಿ ವಚನ ಓದಿದ್ದಾಮ. ಸುಮ್ಮನೆ ಒಳಗೆ ಇರ್ತಾರ್ರಿ ಕೆಲವರು, ತಡೋಕ್ ಹೋಗಬಾರ್ದು. ಕೆಲವ್ರನ್ನ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರ, ಸುಮ್ಮನಿರ್ಬೇಕು. ಯಾವ ಆಧಾರದಾಗ ಹುಟ್ಟಿ, ಯಾವ ಆಧಾರ? ಅಪ್ಪವ್ರೆ ಅಪ್ಪನ ಯಾವ ಆಧಾರದಾಗ ಹುಡ್ಬೇಕ್ರಿ ಗೌಡ್ರ? ಹುಡ್ದಾಗ ಆಧಾರದಾಗ ಹುಟ್ಟಿ ಇನ್ನು ಹೊರ ತೆಗಂತ ತಿಳಿತ ನಮ್ಗೆ ಹೇಳೋದು. ಆಧಾರ ಏನಕ್ಕೆ ಬೇಕು?
ಯಾಕ್ರಿ? ಹಾಗೆ ಅಲ್ಲಿ ವಿಚಾರ ಚಿಂತನೆ ಪ್ರಾರಂಭವಾಗುವಾಗ ಈ ಉಪನಿಷತ್ತಿನಲ್ಲಿ ಇರುವುದಲ್ಲ ವಚನ ಸಾಹಿತ್ಯದಲ್ಲಿದೆ, ವಚನ ಸಾಹಿತ್ಯದಲ್ಲಿ ಇರುವುದಲ್ಲ ಉಪನಿಷತ್ತಿನಲ್ಲಿ ಇಲ್ಲ. ಒಪ್ಪುವಂತ ಮಾತೆ, ಎರಡು ಮಾತಿಲ್ಲ. ಜ್ಞಾನ ಅನ್ನತಕ್ಕಂಥದ್ದು ಯಾವುದೇ ಒಂದು ಧರ್ಮದ ಸೊತ್ತಲ್ಲ, ಅದು ಯಾವ ಕಡೆಯಿಂದ ಆದ್ರೂ ಬೀಸಿ ಬರ್ಬೋದು. ಹೌದು, ಉಪನಿಷತ್ತಿನಲ್ಲಿದೆ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣ ತೆಗೆದ್ರೆ ಪೂರ್ಣ ಉಳಿತದ. ಅದೇ ವಾಕ್ಯವನ್ನ ಬಸವಣ್ಣನವರು ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಇರಬಹುದು, ಜ್ಞಾನದ ವಿಚಾರಧಾರೆಯಲ್ಲಿ ಇರಬಹುದು. ಆದರೆ ವೇದಗಳಿಗೆ, ಆಗಮಗಳಿಗೆ, ಉಪನಿಷತ್ತುಗಳಿಗೆ ಮೀರಿರ್ತಕ್ಕಂಥದ್ದು ಒಂದು ಇದೆ ವಚನ ಸಾಹಿತ್ಯದಲ್ಲಿ. ಅಲ್ಲಿ ಪೂರ್ಣಮದಂ ಪೂರ್ಣಮಿದಂ ಅನ್ನತಕ್ಕಂಥದಕ್ಕೆ ಪ್ರಣವಾರೋಢ ಇರಬಹುದು, ಆದರೆ ಉಪನಿಷತ್ತಿನಲ್ಲಿರುವುದಲ್ಲ ವಚನ ಸಾಹಿತ್ಯದಲ್ಲಿ ಇಲ್ಲ. ಆದರೆ ವಚನ ಸಾಹಿತ್ಯದಲ್ಲಿ ಇರುವುದಲ್ಲ ಉಪನಿಷತ್ತಿನಲ್ಲಿ ಇದೆ, ಆದರೆ ಉಪನಿಷತ್ತಿನಲ್ಲಿ ಇರುವುದಲ್ಲ ವಚನ ಸಾಹಿತ್ಯದಲ್ಲಿ ಇಲ್ಲ. ಅನ್ನೋದಕ್ಕೆ ವಚನ ಸಾಹಿತ್ಯದ ಶ್ರೇಷ್ಠತೆ ಏನು ಅಂದ್ರ, ಎಲ್ಲ ಆಗಮಗಳಲ್ಲಿ, ಎಲ್ಲ ವಿಚಾರಧಾರೆಗಳಲ್ಲಿ ವಿಚಾರಧಾರೆ ಇದೆ, ಜ್ಞಾನ ಇದೆ, ಭಕ್ತಿ ಇದೆ, ಆದರೆ ಸೋಷಿಯಲ್ ಈಕ್ವಾಲಿಟಿಯ ಮಾತುಗಳಿಲ್ಲ. ನೆಲ ಒಂದೇ ಒಲೆಗೇರಿ ಶಿವಾಲಯಕ್ಕೆ ಅನ್ನತಕ್ಕಂಥ ಮಾತಲ್ಲಿಲ್ಲ. ಅದಕ್ಕಾಗಿ ವಚನ ಸಾಹಿತ್ಯ ಶ್ರೇಷ್ಠತೆ. ಅರ್ಥ ಆಗ್ತಾನೆ ಹೇಳೋದು? ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವ. ನಿಮ್ಮರಿದವನಿಗೆ ಒಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸಲಿಕ್ಕೆ ಸಾಲಿಗನಾದ, ವೇದವನೋದಿ ಹಾರುವನಾದ. ಕರ್ಣದಲ್ಲಿ ಜನಿಸಿದವರುಂಟೆ, ವರ್ಣಾನಂ ಕಿಂ ಪ್ರಯೋಜ. ರಂಗದ ನೋಡ್ರಿ ಮಜಾ ತಿಳಿತಿಲ್ಲ. ಕರ್ಣದಲ್ಲಿ ಜನಿಸಿದವರುಂಟೆ, ಯಾರ ಕಿವಿಯಾಗ ಹುಟ್ಟಾರ? ಯಾರ್ರಿ? ಕರ್ಣ. ಕಿವಿಯಾಗ ಗುಗ್ಗುಳ ಹುಟ್ಟಲ್ಲ, ನೆಟ್ಟಿಗೆ. ಇದನ್ನು ಬರುದ್ರು, ಇವ್ರು ಕೇಳಿದ್ರು, ಇವ್ರು ಓದಿದ್ರು, ವಿಚಾರಧಾರೆ ಜನ ಸಮುದಾಯ ಕೆಟ್ಟಿತು, ಚಾತುರ್ವರ್ಣ ಆಯಿತು, ಗಲಾಟೆಗಳು ಸುರಾದವು, ಜನಾಂಗಿ ಅವ್ರನ್ನ ಇವ್ರು ಬಡಿದ್ರು, ಇವ್ರನ್ನ ಅವ್ರು ಬಡಿದ್ರು. ಒಳ್ಳೆಯ ಜೀವನದ ಬಾಳ ಬಟ್ಟೆಯೇ ಧರ್ಮದಲ್ಲಿ ಯಾರು ಕೊಡಲಿಲ್ಲ. ಅದಕ್ಕಾಗಿ ಇವತ್ತಿನವರೆಗೂ ಘರ್ಷಣೆಗಳು ನಡೀತಾ ಇದೆ, ಈ ಗಳಿಗೆಗೂ ನಡೀತಾ ಇದೆ. ಅದು ರಾಮಾಯಣ ಮಹಾಭಾರತದ ವಿಚಾರದ ಕಾರಣದಲ್ಲಿ ಜನಿಸಿದವರುಂಟೆ. ಅದಕ್ಕಾಗಿ ಬರದ ಸರ್ವಜ್ಞ ಆದರರ ಕಥೆಯನ್ನು ಸೋದರರ ವಧೆಯನ್ನು ಆಧರಿಸಿ ಓದುವವನ ಮಾದಿಗನೆಂದು ಕರೆಸರು. ಬಹಳ ಗಡಸು ಏನು ಮಾಡೋಣ? ಒಂದ್ಸಲ ಕರೆದಾರ ಬಾಂಬ್ ಹಾಕಿ ಹೋಗ್ಬಿಡೋದತ್ತ ಜ್ಞಾನ. ಅದು ಏನು ಮಾಡೋದ? ನಿಮಗ್ ಅದೇ ರುಚಿ ಅನಿಸ್ತದ? ಯಾವುದು? ಆ ಸುಳ್ಳು ಕಂತೆನೆ ಚಲೋ. ಮೇಲೆ ಪರಮೇಶ್ವರ ಇದ್ದಾನೆ, ತೊಡೆ ಮೇಲೆ ಪಾರ್ವತಿ ಕುಂತಾಳ, ತಲೆ ಮೇಲೆ ಶಿವ ಇದ್ದಾನ, ತಲೆ ಮೇಲೆ ಒಂದು ಮುಚ್ಚಿಟ್ಕೊಂಡಾನ ರೊಮ್ಯಾನ್ಸ್ಗೆ, ತೊಡೆ ಮೇಲೆ ಒಂದು ದವ್ ಮಾಡಕ್ ಇಟ್ಕೊಂಡಾನ ಅಂತವಿದ್ರನೆ ಚಲೋನೆ. ಇಂಥ ಕಥೆಗಳೇ ಚಲೋ. ನಾರಾಯಣ ಇದ್ದಾನ. ಇತ್ತೀಚೆಗೆ ನೋಡ್ರಿ, ಇತ್ತೀಚೆಗೆ ಆ ಕಪ್ಪು ಬಟ್ಟೆ ಹಾವಳಿ ಬಾಳ ಆಗೈತಿ. ಏನ್ರಿ ಅಯ್ಯಪ್ಪ ಅಂತ? ಏನ್ ಅಯ್ಯಪ್ಪನೋ, ಯಾವನೋ, ಎಲ್ಲಿ ಹುಟ್ಟಾನೋ, ಏನ ಕಥೆನೋ? ವಿಜ್ಞಾನಕ್ಕೆ ಸುಳ್ಳು, ಧರ್ಮಕ್ಕೂ ಸುಳ್ಳು, ಚಿಂತನೆಗೆ ಸುಳ್ಳು. ವಿಷ್ಣು ಮೋಹಿನಿ ಅವತಾರ ಆಗದಂತೆ ಶಿವ ಗಂಡಿದ್ನಂತೆ, ಇವರಿಬ್ಬರಿಗೂ ಪ್ರೇಮ ಆಯ್ತಂತೆ, ಅವ್ರಿಗಿಬ್ಬರಿಗೆ ಹುಟ್ಟಿರ್ತಕ್ಕಂಥ ಮಗ ಅಂತೆ ಹರಿ ಹರ ಸುತ ಅಂತ. ಹರಿ ಹರ ಸುತ. ಚಲೋ ಮದುವೆ ಆಗಿ ಗಂಡ ಹೆಂಡ್ತಿರೇ, ಮದುವೆ ಆದ್ರೆ ಮಕ್ಕಳು ಹುಟ್ಟಲು, ಇನ್ನು ಹರಿಹರನಿಗೆ ಏನು ಹುಟ್ಟಿ ಆತ? ಇದು ಎಷ್ಟು ವಿಜ್ಞಾನಕ್ಕೆ ಸುಳ್ಳು, ಏನು ವಿಚಾರಕ್ಕೆ ಸುಳ್ಳು. ಅದು ಮೊದಲು ಏನಾದ್ರೂ ಹೊಸ ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೈನಾ ಅಂತ ಹೇಳಿ ಈ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಏನಾದ್ರೂ ಧರ್ಮದ ಹೊಸಾದ ಬಂದ್ರೆ ಖರೀದಿ ಮಾಡೋರು ಯಾರಂದ್ರೆ ಲಿಂಗಾಯಿತರು. ಮೊದಲು ಖರೀದಿ ಮಾಡೋರು ಇವರು. ಏನು ಪೂಟಿಗೆ ಅಯ್ಯಪ್ಪ ಅಂತ 40 ದಿವಸ ಬಿಟ್ಟು ಕರಿ ಬಟ್ಟೆ ಹಾಕಿ ಅಯ್ಯಪ್ಪ ಅಯ್ಯಪ್ಪ ಅನ್ನೋದು ಆ ಕಡೆ ಕೇರಳದಿಂದ ಬರ್ತಾ ಕುಡ್ಕೋತಾನೆ ಬರುದು. 40 ದಿವಸ. ಸ್ವಾಮಿ, ಧರ್ಮ ಅನ್ನೋದು ಆತ್ಮ ವಿಮರ್ಶನೆ. ಧರ್ಮ ಅನ್ನೋದು ತನ್ನನ್ನು ತಾನು ಅರಿಯುವುದು. ಧರ್ಮ ಅನ್ನತಕ್ಕಂಥದ್ದು ವರ್ತನೆಗಳಿಂದ ಪರಿವರ್ತನೆ ಆಗುವುದು. ನಮ್ಮ ವರ್ತನೆಗಳನ್ನು ಪರಿವರ್ತನೆ ಮಾಡಿಕೊಳ್ಳೋದು. ಧರ್ಮ ಅಂದ್ರೆ ಬೇಡುವುದಲ್ಲ. ಧರ್ಮ ಅಂತ ಹೇಳಿದ್ರೆ ಬೇಡುವುದಲ್ಲ.
ಧರ್ಮ ಅಂತ ಹೇಳಿದ್ರೆ ಅದು ಹಾಗೆ ಮೂಢನಂಬಿಕೆ ಕಂದಾಚಾರದ ಸಂತೆಯ ಆಗರವಲ್ಲ ಅದು. ನಿಮ್ಗೆಲ್ಲರಿಗೂ ಬಹಳ ಹುಚ್ಚತ್ತು ಕುಣಿಯಕತ್ತದ್ರಿ. ಈ ಅಯ್ಯಪ್ಪನ ಪೂಜೆ, ಈ ನವಲಕ್ಷ್ಮಿಯರ ಪೂಜೆ, ಅಷ್ಟಲಕ್ಷ್ಮಿಯರ ಪೂಜೆ, ಏನು ಪೂಜೆ ಮಾಡಿದೆ. ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಗಂಡ ಹೆಂಡ್ತೀರಿ ಬರೀ ಲಕ್ಷ್ಮೀ ಪೂಜೆ ಇಟ್ಕೊಂಡು ಒಂದು ಸೀರೆ ಉಡಿಸ್ಬಿಡ್ರಿ. ಒಂದು ದೊಡ್ಡ ಕೊಡಕ್ಕೆ ಒಂದು ಸೀರೆ ಉಡಿಸ್ಬಿಟ್ಟು ಒಂದು ಕಾಯಿ ಇಟ್ಟು ಎಲ್ಲ ಮೂಗುತ್ತಿ ಹಾಕಿ ಕಣ್ಣು ಹಾಕಿ ಆಕೆ ಲಕ್ಷ್ಮಿ ಅಂತ ಹೇಳಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬೇಗ ಬೇಗನೆ ಬಂದು ನಮ್ಮ ಟ್ರೆಷರಿ ಒಳಗೆ ಸೇರಮ್ಮ. ಹೋಗ್ಲೇಬಾರ್ದು ಅಲ್ರಿ ತಾಯಿಂದಿರ, ವಿಚಾರ ಮಾಡಬೇಕು. ಈ ದೇಶದಲ್ಲಿ 100 ಕೋಟಿ ಜನಸಂಖ್ಯೆ ಇದ್ರಿ, 120 ಕೋಟಿ ಜನಸಂಖ್ಯೆ ಇದ್ದೀರಿ. 50 ರಿಂದ 60 ಸಾವಿರ 1 ಲಕ್ಷಗಳ ದೇವಸ್ಥಾನ ಅದಾವ. ಸುಮಾರು ಇಲ್ಲ ಅಂತ ಹೇಳಿದ್ರು ಒಂದು 25 ರಿಂದ 1 ಲಕ್ಷದ ಮೇಲೆ ನಮ್ಮಂತ ಸ್ವಾಮಿಗಳಿದ್ದೇವೆ. ಈ ದೇಶದಲ್ಲಿ 120 ಕೋಟಿ ಜನಸಂಖ್ಯೆ. ಬೆಳಗಾಯ್ತಂದ್ರೆ ಪೂಜೆ, ಬೆಳಗಾಯ್ತಂದ್ರೆ ಲಕ್ಷ್ಮಿ ಅರ್ಚನೆ, ಬೆಳಗಾಯ್ತಂದ್ರೆ ಗುಡಿಗುಂಡಾರದಲ್ಲಿ ಪೂಜೆ ನಡೀತಾ ಇದೆ. ಈ ದೇಶದ ಬಡತನವೇ ನೀಗಲಿಲ್ಲ. ಅಮೆರಿಕದಲ್ಲಿ ಲಕ್ಷ್ಮಿ ಅಂದ್ರೆ ಏನು ಗೊತ್ತಿಲ್ಲ, ಜಪಾನ್ ಅವರಿಗೆ ಲಕ್ಷ್ಮಿ ಅಂದ್ರೆ ಏನು ಗೊತ್ತಿಲ್ಲ, ಚೀನಾ ಅಂದ್ರೆ ಅವ್ರಿಗೇನು ಲಕ್ಷ್ಮಿ ಗೊತ್ತಿಲ್ಲ. ಅಲ್ಲಿ ಕಾಯಕ ಪ್ರಧಾನವಾದ ದೇಶ ಕಟ್ಟಿದ್ರು. ಆರ್ಥಿಕ ಪರಿಸ್ಥಿತಿ ಬಹಳ ದ್ವಿಗುಣವಾಯಿತು, ಬಡತನ ನಿರ್ಮೂಲನವಾಯಿತು. ಭಾರತ ಧಾರ್ಮಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಮೂಢನಂಬಿಕೆಯಿಂದ ನಲುಗುತ್ತಾ ಇರತಕ್ಕಂಥದ್ರಿಂದ ಆರ್ಥಿಕ ಪರಿಸ್ಥಿತಿ ಕುಗ್ಗುತ್ತಾ ಇದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಟೋಟಲ್ ನೋಡ್ಬೇಕು, ವಿಚಾರ ಮಾಡ್ಬೇಕು. ಇವತ್ತು ಏನು ಪೂಜೆ ಮಾಡ್ತಾರ ನೋಡ್ಬೇಕು. ನಾ ಏನು ಮಾಡಂಗಿಲ್ರಿ. ಗಂಡ ಹೆಂಡತಿ ಇಬ್ರು ಪೂಜೆ ಮಾಡ್ಕೊಂಡು ಕುತ್ಕೊಂಡ್ಬಿಡೋ, ದೇವ್ರ ಹತ್ರ ಭಜನೆ ಮಾಡ್ಕೊಂಡು. ಕಾಯಕ ಮಾಡಿದ್ರೆ ರೊಕ್ಕ ಬರುತ್ತೇನ? ಬರ್ತದ? ಭಜನೆ ಮಾಡಿದ್ರೆ ರೊಕ್ಕ ಬರುತ್ತ, ಕಾಯಕ ಮಾಡಿದ್ರೆ ರೊಕ್ಕ ಬರುತ್ತ. ಕಾಯಕ ಮಾಡಿದ್ರೆ ರೊಕ್ಕ ಬರ್ತದೆ. ಅದಕ್ಕಾಗಿ 5ಕ್ಕೆ ಲೆಕ್ಕ ಹೇಳಿದ್ರು, ಸತ್ಯ ಶುದ್ಧ ಕಾಯಕ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದ ರಕ್ತಲಕ್ಷ್ಮಿ ತಾನಾಗಿರುತ್ತೆ. ಎಂತಹ ಮಾತ್ರಿ, ಎಂತಹ ಸಾಲ್ರಿ. ನಮ್ಮ ಹೆಣ್ಮಕ್ಳು ಬರೀ ಈ ಮೂಢನಂಬಿಕೆ ಆಗರಕ್ಕ ನಲಗಿದಿರಿ. ನಮ್ಮಂತ ಸ್ವಾಮಿಗಳು ಬಂದು ಏನೋ ಹೇಳತಾರ, ಈ ಮೂಲೆಗೆ ಏನೋ ಕುಂತದ, ಆ ಮೂಲೆಗೆ ಏನೋ ಕುಂತದ, ಈ ದಿಕ್ಕು ಕುಂತದ, ಅದ್ ಏನು ದಿಕ್ಕು ಕೂತಿಲ್ಲ. ನಮ್ಗೆ ರೊಕ್ಕ ಬೇಕಾಗದ, ಅದಕ್ಕೆ ನಿಮ್ಗೆ ಆ ದಿಕ್ಕು ಕುಂಡ್ರಿಸಿ ನಾವು. ನಮಗೂ ರೊಕ್ಕ ಬೇಕು, ಅದಕ್ಕೆ ನಿಮ್ಗೆ ಆ ದಿಕ್ಕಲ್ಲಿ ಕೂರಿಸಿದೀನಿ. ಈ ಇತ್ತೀಚೆಗಂತೂ ವಾಸ್ತು ಶಾಂತಿ ತಲೆ ಬಂದೈತ್ರಿ. ಎಂತವ್ರಿಗೆ ಅವ್ರು ಯಾರೇ ಅವನು ನಿಮ್ಮಂತವ್ರಿಗಲ್ಲ, ದೇವೇಗೌಡನಂತವನಿಗೆ, SM ಕೃಷ್ಣನ್ ಅಂತವನಿಗೆ, ದೊಡ್ಡ ದೊಡ್ಡ ಮಿನಿಸ್ಟರ್ಗಳಿಗೆ ತಲೆ ಬಂದದ ವಾಸ್ತು ಶಾಂತಿ ತಲೆ ಅಂತ. ಸ್ವಾಮಿ ಏನು ಸ್ವಾಮಿ ವಾಸ್ತು ಶಾಂತಿ ಅಂತೀರಿ? ರೈಲ್ವೆ ಹಳಿಯ ಪಕ್ಕದಲ್ಲಿ ಕುಂತಿರ್ತಕ್ಕಂಥ ಬಡವ್ರನ್ನಷ್ಟು ನೋಡ್ರಿ ಸ್ವಾಮಿ. ಕಣ್ಣು ತೆರೆದು ನೋಡ್ರಿ ನೀವು. ಯಾವ ವಾಸ್ತು ರೀ? ಈ ದಿಕ್ಕು ಸರಿ ಇಲ್ಲ, ಆ ದಿಕ್ಕು ಸರಿ ಇಲ್ಲ ಅಂತ ಹೇಳ್ತಿರಲ್ಲ ನೀವು. ಮತಪಂಥಗಳು ಹೇಳ್ತಿರಲ್ಲ ನೀವು, ಈ ದಿಕ್ಕು ಸರಿ ಇಲ್ಲ, ಆ ದಿಕ್ಕು ಸರಿ ಇಲ್ಲ, ಆ ಮೂಲೆ ಸರಿ ಇಲ್ಲ, ಈ ಮೂಲೆ ಸರಿ ಇಲ್ಲ. ಹಾಗಾದ್ರೆ ಈ ದಿಕ್ಕಿನಲ್ಲಿ ಬೆಳೆ ಬೆಳಿಬಾರ್ದು, ಈ ದಿಕ್ಕಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ತಿನ್ನಬೇಡ್ರಿ. ನಿಮ್ಗೆ ಯಾವ ದಿಕ್ಕು ಸರಿ ಇಲ್ಲ ಅಂತ ತಿಳ್ಕೊಂಡು ನಾಳೆ ಆ ದಿಕ್ಕಿನಲ್ಲಿರೋ ಹೊಲ ನನಗೆ ಬರೀರಿ. ಯಾವುದ್ರಿ? ನೆಲ ಹೊಂದೆ ಒಲಗೇರಿ ಶಿವಾಲಯ, ಛಲ ಒಂದೇ ಶೌಚಾಚಮನೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವ. ಬಸವಣ್ಣನವರ ಧರ್ಮ ಆತ್ಮದರ್ಶನದ ಧರ್ಮ, ಆತ್ಮವನ ಸ್ಥೈರ್ಯವಾಗಿ ಇರ್ತಕ್ಕಂಥ ಧರ್ಮ ಅದು. ಎಷ್ಟು ನಲಗ್ತಾ ಇದ್ದೀರಿ ನೀವೆಲ್ಲರೂ ಹೆಣ್ಮಕ್ಳಂದ್ರ, ಈ ಪೂಜೆ ಮಾಡಿದ್ರಂಗೆ, ಆ ಪೂಜೆ ಮಾಡಿದ್ರಂಗೆ, ಅದನ್ನ ತೆಗೆದ್ರೆ ಹೆಂಗೆ, ಇದನ್ನ ತೆಗೆದ್ರಂಗೆ. ನಿಮ್ಮ ಮನೆ ಫೋಟೋಗಳೆಲ್ಲ ಹೋಗಿ ನೋಡ್ರಿ. ಫೋಟೋ ಅಂತ ಹೇಳಿ ಪೂಜೆ ಮಾಡ್ತಾ ಇದೀರಲ್ಲ, ಅದ್ರ ಹಿಂದ್ಗಡೆ ಜಿರಳೆ ಫೋಟೋನ ತಿನ್ನಕತ್ತ, ದೇವ್ರನ್ನೇ ತಿನ್ನಕತ್ತೈತ. ಅದೊಂದು ಪೇಪರು, ಅದು ಖರೀದಿ ಮಾಡಿದಿರಿ. ಎಷ್ಟಕ್ಕ? 10 ರೂಪಾಯಿ ಖರೀದಿ ಮಾಡಿರಿ ನಿಮ್ಮ ದೇವ್ರನ್ನ. 10 ರೂಪಾಯಿ ದೇವರು ನಿಮ್ಮ ಮನೆ ಒಳಗಡೆ 10,000 ವರ್ಷದ ಇತಿಹಾಸದ ಮನಸ್ಸುಗಳನ್ನ ಅಲ್ಲೋಲ ಕಲ್ಲೋಲ ಮಾಡಕತ್ತೈತಿ. ಮನಸ್ಸುಗಳನ್ನ ಅಲ್ಲೋಲ ಕಲ್ಲೋಲ ಮಾಡಕತ್ತದ. ಇತ್ತೀಚೆಗೆ ಬರಕತ್ತಾರ, ನೋಡ್ಬೇಕು ಏನೇನೋ ಬಾಬಾ 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 ಬಾಬಾ. ನನಗಂತೂ ಒಂದೊಂದ್ಸಲ ಎದಕ್ಕಾದ್ರೂ ಈ ಕಾಲದಲ್ಲಿ ಸ್ವಾಮಿಯಾಗಿ ಓದಿದನೋ ಹಿಂಗೈತಿನ ಆಗಬಾರ್ದ ಅಂತ ಅನಿಸ್ಬಿಟ್ಟೈತಿ ನನಗೆ. ನೋಡ್ಬೇಕು, ಯಾಕಂದ್ರೆ ನಮ್ಮಂತವ್ರು ಹಿಂಗ್ ಪ್ರವಚನ ಮಾಡ್ತೀವಲ್ರಿ, ನಾವು ಸ್ವಾಮಿಗಳೇ ಅಲ್ಲ. ಒಂದ್ಸಲ ಹಿಂಗೆ ಕೂತಿದ್ದಾರೆ ಗವಾಯಿಗಳೇ. ಒಬ್ಬ ಹೆಣ್ಮಗಳು ಬಂದು, ನನ್ನ ಮಗಳು ಹಡದಾಳ್ರಿ, ರಾತ್ರಿ 12 ಗಂಟೆಗೆ ಮತ್ತೆ ಪಂಚಾಂಗ ನೋಡ್ರಿ.
ನಾ ಅಂದೆ ಪಂಚಾಂಗ ನೋಡಲ್ಲವ. ಮತ್ತೆ ಎದಕ್ ಸ್ವಾಮಿಯಾಗಿ ನೀ ಅಂತ, ಎದಕ್ ಸ್ವಾಮಿಯಾಗಿ? ಪಂಚಾಂಗ 7:15 ಒಂದು ಸಂದೇಶ ಬೀದರ್ ಪ್ರವಚನದಲ್ಲಿ. ತಾಯಿಯ ಗರ್ಭದಿಂದ ಮಗು ಯಾವಾಗ ಬರುತ್ತದೆ ಎನ್ನುವ ಸಮಯವನ್ನು ಗುರುತಿಸಬೇಕು ಪಂಚಾಂಗದವರು. ಡಾಕ್ಟರ್ ಕೊಟ್ಟ ಸಮಯದ ಮೇಲೆ ಪಂಚಾಂಗ ಹೇಳಬಾರದು. ಸ್ವಾಮಿ ನಿಮ್ಮನ್ನ ಹೆಂಗ ಕಾಡ್ತಾ ಇದೆ ಅಂದ್ರೆ, ಒಂದು ಮಗು ಹುಟ್ಟುತ್ತು ಅಂತ ಇಟ್ಕೊಳ್ಳಿ. ಹೇಳ್ತೀನಿ, ಧರ್ಮ ಅಂದ್ರೆ ನೀವು ತಿಳಿದಿರೋದು. ಒಂದು ಮಗು ಜನನ ಆಯ್ತು, ಆ ಮಗು ಜನನ ಆದ ಕೂಡ ನಮ್ಮ ಹತ್ರ ತರ್ತೀರಿ. ನಮ್ಮಂತವ್ರು ಹಿಂಗ್ ಕುಂತಿರ್ತೀವಿ. ನೀವ್ ಹೇಳ್ತೀರಿ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ 11:45 ಕೊಟ್ಟೈತೆ, ಇನ್ನು ತೆಗಿತೀವಿ. ಆ ಪಂಚಾಂಗನ ಈ ಕಡೆ ಆ ಕಡೆ ಹಾಕ್ತೀವಿ. ಶಾಬಾದಿ ಮಠ ಪಂಚಾಂಗ, ಗದಗ ಪಂಚಾಂಗ, ಕೊಡೆಕಲ್ ಪಂಚಾಂಗ. ರಾವು ಕೇತುಗೆ ಹೋದ, ಕೇತು ರಾವುಗೆ ಬಂದ, ಶನಿ ಆ ಕಡೆ ಹೋದ, ಇವನು ಈ ಕಡೆ ಬಂದ. ಯಾರ್ಯಾ ಕಡೆ ಹೋಗ್ಲಿ, ನಮ್ ತಟ್ಟೆಗೆ ಎಷ್ಟು ಬಂತು ನಾವು ನೋಡ್ತೀವಿ ಅಷ್ಟೇ. ನಾವು ನೋಡೋದೇ ಎಷ್ಟು. ಯಾಕಂದ್ರೆ ನೀವು ತಿಳಿದಿರೋದೇ ಅಜ್ಞಾನದಲ್ಲಿ ಇದ್ದೀರಿ. ನೀವು ನಿಮಗೆ ಸುಜ್ಞಾನದ ದಾರಿಗೆ ತರುವಂತ ವ್ಯವಸ್ಥೆ ನಾವು ಮಾಡಲಿಲ್ಲ, ನೀವು ಕೇಳಲಿಲ್ಲ. ನಾವು ಮಾಡಲಿಲ್ಲ, ನೀವು ಕೇಳಲಿಲ್ಲ. ಆ ಮಗುನ ಬಂದು ಕೇಳಿದ್ರು, ಅಪ್ಪ ಮತ್ ಊಟಾನ ಮತ್ತೆ ನಮ್ಮಂತವ್ರು ಏನ್ ಹೇಳ್ಬೇಕು? ಅಪ್ಪ ಈ ಜಗತ್ತಿನಲ್ಲಿ ನಿನ್ನ ಮಗ ಇದ್ದಾನಲ್ರಿ, ಬಹಳ ಚಲೋ ಮಗ ಹುಟ್ಟಾನ್ರಿ. ಅವ ಇವನಂತ ಮಗನೇ ಯಾರು ಹುಟ್ಟಿಲ್ಲ. ಇವನ ಐನ್ಸ್ಟೀನ್ ಆಗ್ತಾನೆ, ಧರಾಬೇಂದ್ರೆ ಆಗ್ತಾನೆ, ಕುವೆಂಪು ಆಗ್ತಾನೆ, ಅಬ್ದುಲ್ ಕಲಾಂ ಆಗ್ತಾನೆ. ಒಂದ್ ಒಳ್ಳೆ ಶಿಕ್ಷಣ ಕೊಡಿಸು, ನಿನ್ನ ಮನೆಯೊಳಗಡೆ ಶಾಂತಿ ಇರ್ತದ ಅಂತ ಹೇಳಿ ಕಳಿಸ್ಬಿಟ್ರೆ ಆ ಮಗುಗೂ ಶಾಂತಿ, ಮನೆಗೂ ಶಾಂತಿ. ಯಾಕೋ ಸ್ವಲ್ಪ ಮೂಲ ನಕ್ಷತ್ರದ ನೋಡವ ಮಂತನೇ ಬರ್ಬಾರ್ದು. ಈ ಧರ್ಮಗಳಿದಾವಲ್ಲ, ಈ ಮತಪಂಥಗಳು ನಿಮ್ಮ ಮನಸ್ಸನ್ನ ಹಾಳು ಮಾಡುವ ವಿಚಾರಧಾರೆಗಳು. ಸ್ವಾಮಿ ಹುಟ್ಟಿರುವ ಮಕ್ಕಳ ಮೂಲ ನಕ್ಷತ್ರ ಅಂತೇಳಿ ಅನೇಕ ಜನ ತಂದೆ ತಾಯಿಗಳು ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಹರಿದ್ವಾರ ಋಷಿಕೇಶಗಳಲ್ಲಿ ಬಿಟ್ಟು ಬಂದಿರತಕ್ಕಂಥದ್ದು ಇತಿಹಾಸದಲ್ಲದ. ಏನ್ ಕರ್ಮ ರೀ ಈ ಜಗತ್ತಿನಲ್ಲಿ? ಎಲ್ಲಿಗೆ ಬಂತು ನಮ್ಮ ಜೀವನ? ಎಲ್ಲಿಗೆ ಬಂತು ನಮ್ಮ ವಿಚಾರಧಾರೆಗಳು? ಅಂದ್ರೆ ನೀವೆಲ್ಲರೂ ಎಲ್ಲಿ ಇದ್ದೀರಿ ಅಂತಂದ್ರೆ, ಇನ್ನೂ ಸಹ ನೀವು ಈ ಸಮಾಜದಲ್ಲಿ ಹುಟ್ಟಿಲ್ಲ. ಆದ್ರೆ 900 ವರ್ಷದಿಂದ ಬಸವಣ್ಣ ಹುಟ್ಟಿ ಹೇಳಿದಾನೆ. ಅದನ್ನು ತಿಳಿದುಕೊಳ್ಳುವ ಪ್ರಯತ್ನ ನಾವು ಮಾಡಿ. ನಾವು ಅಜ್ಞಾನದ ಧರ್ಮದಲ್ಲಿ ಇರಬೇಕನ್ನತಕ್ಕಂಥದ್ದೇ ಬಯಕೆ ನಮ್ಮದು. ಆ ಪಂಚಾಂಗ ಒಂದು ಹೇಳುತ್ತು, ದೇವರು ಒಂದು ಹೇಳುತ್ತು. ಇತ್ತೀಚೆಗೆ ಒಂದು ಕಲ್ಕಿ ಭಗವಾನ್ ಅಂತ ಉಂಟದ. ಕಲ್ಕಿ ಭಗವಾನ್ ಅಂತ ನಮಗೊಂದೊಂದ್ಸಲ ನಗು ಬರ್ತಾ ಇರ್ತದೆ. ಇದನ್ನೆಲ್ಲ ನೋಡಿ ನಾವ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನಮಗ್ ನಾವೇ ಹೊಯ್ಕೋಬೇಕು ಅಂತ ಆಗ್ಬಿಟ್ಟೈತೆ. ಯಾಕಂದ್ರೆ ನಾವ್ ಇದೆಲ್ಲ ಹೇಳೋದು ಮಹಾ ಅಪರಾಧ ಅಲ್ರಿ. ಇವೆಲ್ಲ ಸುಳ್ಳು ಅಂತ ಹೇಳ್ತಾ ಇದೀವಲ್ಲ. ನಾವ್ ಹೇಳ್ತಿರ್ತದ ಧರ್ಮ ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಅನ್ನತಕ್ಕಂಥ ನಾವು ಸ್ಪಷ್ಟೀಕರಣ ಕೊಡ್ತೇವೆ. ಧರ್ಮ ಅಂತ ಹೇಳಿದ್ರೆ ನಿನ್ನ ಅರಿವನ್ನ ನೀನು ಜಾಗೃತಗೊಳಿಸಿಕೊಳ್ಳುವುದು, ನಿನ್ನ ಶಿಕ್ಷಣವನ್ನ ನೀನು ಪ್ರೇಮದಿಂದ ಕಾಣುವುದು, ಒಳ ಹುಟ್ಟಿದಂತಹ ತಂದೆ ತಾಯಿಗಳನ್ನ ಗೌರವಿಸುವುದು, ಸತ್ಯ ಶುದ್ಧವಾದಂತಹ ಕಾಯಕ ಮಾಡುವುದು, ವ್ಯಸನದಿಂದ ವಿಮುಕ್ತಿಯಾಗುವುದು, ಸೃಷ್ಟಿಯೊಳಗಿರ್ತಕ್ಕಂಥದ್ದೆಲ್ಲ ನನ್ನ ಅನುಭವಿಸುವುದು. ಒಂದು ದಿವಸ ನೀನು ದೇವರು ಕರೆದಾಗ ಹೋಗುವುದು, ನಿನ್ನ ಕೈಯಲ್ಲಿ ಹೆಚ್ಚಾದಂತ ಹಣ ಇದ್ರೆ ಒಂದಿಷ್ಟು ದಾಸೋಹ ಮಾಡೋದು. ಇದನ್ನು ಬಿಟ್ಟು ಇನ್ನೇನು ಧರ್ಮ ಇಲ್ಲ ಅಂತ ನಾ ಹೇಳವ. ಏನ್ ಹೇಳ್ತೀರಿ ಇದಕ್ಕೆ? ಏನ್ ಹೇಳ್ತೀರಿ ನೀವು? ನಾವಿಷ್ಟೇ ಹೇಳ್ತೀವಿ, ಹೌದು ಸ್ವಾಮಿ, ಬೆಳಗಿನಿಂದ ಸಂಜೆಯವರೆಗೆ ದೇವಿ ಆರಾಧನೆ ಮಾಡಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರಿಗೆ ಗಂಟ್ಲಲ್ಲಿ ಕ್ಯಾನ್ಸರ್ ಆಗಿ ಲಿಂಗೈಕ್ಯರಾದ್ರು. ಕಾರಣ ಏನು? ರಾಮಕೃಷ್ಣ ಪರಮಹಂಸರಿಗೆ ಗಂಟ್ಲಲ್ಲಿ ಕ್ಯಾನ್ಸರ್ ಆಯಿತು. ದೇವಿ ಆರಾಧನೆ ಇಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವವೇ ಅದು ಅಂತ ನೀವು ಹೇಳೋದಾದ್ರೆ ಪೂಜೆ ಎದಕ್ಕೆ ಮಾಡಬೇಕು? ದೇಹಕ್ಕೆ ಬರ್ತಕ್ಕಂಥದ್ದು ಕರ್ಮ ಅಲ್ಲ, ಅದು ನಿಸರ್ಗ ಕೊಡ್ತಕ್ಕಂಥ ಕ್ರಿಯೆ. ಅದು ನಾವು ಬಳಸಿದೀವಿ, ನಮಗೆ ಬರ್ತದದು. ನಾನು ಇಷ್ಟು ಜೋರಾಗಿ ಮಾತನಾಡ್ತಾ ಇದ್ದೀನಿ, ನಾಳೆ ನನ್ನ ಕಂಟ್ರಿಗೂ ಏನಾದ್ರೂ ಬರ್ಬೋದು, ಬರ್ಲಿ, ಅದು ಕರ್ಮ ಅಲ್ಲ ಅದು. ಮತ್ತೆ ಉಪಯೋಗ ಆಗೈತೆ ಅಂದ್ರೆ ಮಿಷಿನ್ ಒಂದ್ ಸ್ವಲ್ಪ ಕೆಡೋದೇ ಅಲ್ಲ, ಕೆಡೋದೇ ಇಲ್ಲ ಅಪ್ಪ ಅದು. ಅದೇಕ್ ನೀನು ಕರ್ಮವಾದದ ಮೇಲೆ ನೋಡ್ತೀಯ? ಯಾಕೆ ಕರ್ಮವಾದದ ತಳಹದಿಯ ಮೇಲೆ ಅದನ್ನ ಜೀವನ ಮಾಡ್ತೀಯ? ರಮಣ ಶ್ರೀಗಳಿಗೆ ಮೂತ್ರಪಿಂಡದ ರೋಗ ಬಂದು ಲಿಂಗೈಕ್ಯರಾದ್ರು. ಮಹಾತ್ಮ ಗಾಂಧೀಜಿಯನ್ನು ಗುಂಡಿಟ್ಟು ಕೊಂದ್ರು. ಇವೆಲ್ಲವೂ ಕರ್ಮವಾದದ ಮೇಲೆ ಏನಾಗ್ತಾ ಇದೆ? ಸಮಾಜದಲ್ಲಿ ಮಾನಸಿಕ ಕಲ್ಲೋಲವಾಗ್ತಾ ಇದೆ. ಬಸವಾದಿ ಪ್ರಮುಖರು ಹೇಳಿದ್ರು, ಕರ್ಮವಾದವನ್ನ ಮೊಟ್ಟಲು ತೆಗೆದು ಕರ್ಮವಾದದ ತಳಹದಿಯ ಮೇಲಿರ್ತಕ್ಕಂಥ ಮತಪಂಥಗಳು, ಕರ್ಮವಾದದ ಮೇಲಿರ್ತಕ್ಕಂಥ ಧರ್ಮದ ವಿಚಾರಧಾರೆಗಳನ್ನ ಮೊಟ್ಟ ಮೊದಲಿಗೆ ಕಿತ್ತು ಹಾಕಿ, ಕರ್ಮವಾದದ ಮೇಲೆ ನೀನು ಬದುಕಬೇಡಪ್ಪ, ನಿನ್ನ ತೋಳುಬಲದಿಂದ ನಿನ್ನ ಪ್ರಯತ್ನವಾದದ ಮೇಲೆ ನೀನು ಬದುಕಲಿಕ್ಕೆ ಪ್ರಯತ್ನ ಪಡು, ಪ್ರಯತ್ನವಾದದ ಮೇಲಿನ ಬದುಕೆ ಈ ಜೀವನ ಅನ್ನತಕ್ಕಂಥದನ್ನ ಸಾರ
ನಿನ್ನ ಪ್ರಯತ್ನ ಅನ್ನತಕ್ಕಂಥದ್ದು ಬಹಳ ದೊಡ್ಡ. ಧರ್ಮ ಅಂತಂದ್ರೆ ನಿನ್ನ ಪ್ರಯತ್ನ. ಇಂದ್ರವನ ತಾರಾವನ ಉಂಟೆಂದು ಹೇಳು, ನಾಳಿನ ದಿನಕ್ಕಿಂತ ಇಂದಿನ ದಿನವೇ ಲೇಸೆಂದು ಹೇಳು. ಎಷ್ಟು ಸುಂದರವಾದಂತ ಧರ್ಮದ ವಿಚಾರಧಾರೆಗಳು. ಅದಕ್ಕಾಗಿ ನಾನು ಇಲ್ಲಿ ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇದರಿಂದ ಹೊರಗಡೆ ಬರಲಿಲ್ಲ ಅಂದ್ರೆ ಪ್ರತಿದಿನ ನಲಗುತ್ತೀರಿ, ಕ್ಷಣ ಕ್ಷಣಕ್ಕೂ ನಲಗುತ್ತೀರಿ, ಮಾನಸಿಕ ಅಸ್ತವ್ಯಸ್ತ ಆಗ್ತಾ ಇದೆ, ನಿಮ್ಮ ಬದುಕಿನಲ್ಲಿ ನಿಮಗೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ, ಮಕ್ಕಳು ಸತ್ತು ಕೂಡಲೇ ನೀವು ಡಿಪ್ರೆಷನ್ ಆಗ್ತೀರಿ, ಅದು ಸಾಯೋದು ಕ್ಷಣಿಕನೇ, ಆಯುಷ್ಯ ತೀರದೆ ಮರಣ ಇಲ್ಲ, ಹೋಗ್ತಾರೆ ಅವರು, ವಿಚಾರ ಮಾಡಬಾರ್ದು, ಇರುವವರೆಗೂ ನಾವು ಕರ್ತವ್ಯದಿಂದ ನೋಡಬೇಕು, ಇಷ್ಟನ್ನ ಗಮನ ಇಡಬೇಕೆ ಹೊರತು ಮಾನಸಿಕವಾದಂತ ಹುಚ್ಚಾಸ್ಪತ್ರೆಗೆ ಹೋಗುವ ಪೂರ್ವದಲ್ಲಿ ಮನೆಗಳೇ ಹುಚ್ಚಾಸ್ಪತ್ರೆಗಳಾಗಿವೆ. ಪ್ರತಿಯೊಂದು ಮನಸ್ಸುಗಳು ಹುಚ್ಚಾಸ್ಪತ್ರೆ ಆಗಿದೆ. ಕಾರಣ ಏನು ಅಂತಂದ್ರೆ ಸರಿಯಾದಂತಹ ಜ್ಞಾನದ ಕೊರತೆ. ಅದಕ್ಕಾಗಿ ಬಸವಣ್ಣನವರು ಬಹಳ ಸುಂದರವಾದಂತ ವಿಚಾರದಂದ್ರೆ ದ ವೇ ಆಫ್ ಲೈಫ್, ಬಹಳ ಬಟ್ಟೆಯನ್ನ ಕೊಟ್ಟರು. ಬಹಳ ಬಟ್ಟೆ ಅಂತಂದ್ರೆ ಬಹಳ ಸುಂದರವಾಗಿ ಬದುಕು. ಹಿಂದಿನ ಭವಿಷ್ಯವನ್ನು ನೋಡಬೇಡ, ಮುಂದಿನ ಪೂರ್ವ ಜನ್ಮವನ್ನು ನೋಡಬೇಡ, ಪುನರ್ಜನ್ಮವನ್ನು ನೋಡಬೇಡ, ಪ್ರಯತ್ನವಾದದ ಮೇಲೆ ವರ್ತಮಾನ ಕಾಲದಲ್ಲಿ ಬದುಕುವ ಜೀವನವನ್ನು ಅಳವಡಿಸಿಕೊಟ್ರು. ಅದಕ್ಕಾಗಿ ಈ ಜೀವನವನ್ನ ಬಹಳ ಚೆನ್ನಾಗಿ ಸವಿಸಬೇಕು ಅಂತ ಹೇಳಿದ್ರೆ ಹೊರತು ಅದನ್ನು ನೋವಿನಿಂದ ಎಳೆದಾಡಬಾರದು ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. ದೇಹಕ್ಕೆ ರೋಗ ಬರೋದೆ, ಅದು ಇರೋದೆ. ಕಣ್ಣು ಬಳಸಿದೀವಿ ಅಂದ್ರೆ ಕಣ್ಣು ಒಂದಿಷ್ಟು ಮೊಬ್ಬ ಆಗೋದೆ, ಕಿವಿ ಬಳಸಿದೀವಿ ಅಂದ್ರೆ ಒಂದು ಕಿವಿ ಇಷ್ಟು ಮೆತ್ತಗೆ ಆಗೋದೆ, ಕಾಲು ಬಳಸಿದೀವಿ ಅಂದ್ರೆ ಕಾಲು ಇಷ್ಟು ನೋವು ಆಗೋದೆ. ಅದು ಮುಪ್ಪಿನ ವ್ಯವಸ್ಥೆಯಲ್ಲಿ ನಿಸರ್ಗ ಕೊಡ್ತಕ್ಕಂತಹ ಕ್ರಿಯೆ, ಅದು ಕರ್ಮವಾದವಲ್ಲ. ಅದು ಕರ್ಮವಾದದ ತಳಹದಿಯ ಮೇಲೆ ನೀನು ಏನು ಕೊಟ್ಟರು ಸಹ ಅದು ಪರಿಹಾರ ಆಗುವುದಿಲ್ಲ. ಯಾವ ಹೋಮ ಮಾಡಿದರೂ ಪರಿಹಾರ ಆಗುವುದಿಲ್ಲ, ಯಾವ ಹವನ ಮಾಡಿದರೂ ಪರಿಹಾರ ಆಗುವುದಿಲ್ಲ, ಯಾವ ಗುಡಿಗುಂಡಾರವನ್ನು ಕಟ್ಟಿ ಹಾಲು ಅಭಿಷೇಕ ಕ್ಷೀರಾಭಿಷೇಕ ಮಾಡಿದರೂ ಅದು ಪರಿಹಾರ ಆಗುವುದಿಲ್ಲ. ದೇಹದಲ್ಲಿ ಬರ್ತಕ್ಕಂತಹ ಈ ನೋವು ನಲಿವುಗಳು ಸಹಜವಾಗಿ ಇರ್ತಕ್ಕಂಥದ್ದೇ. ಆದರೆ ಇದನ್ನೆಲ್ಲವನ್ನ ಮೀರಿ ಆತ್ಮಸ್ಥೈರ್ಯವನ್ನು ಇಟ್ಟುಕೊಂಡು ಬದುಕ್ತಕ್ಕಂತಹ ಒಂದು ಧರ್ಮ ಇದೆ. ಆ ಧರ್ಮವನ್ನು ಸ್ವೀಕರಿಸು. ಅದಕ್ಕಾಗಿ ಬಸವಾದಿ ಪ್ರಮತರು ತನುವಿಗೆ ಕಾಯಕವನ್ನ ಕೊಟ್ಟರು, ಮನಸ್ಸಿಗೆ ಅನುಭವವನ್ನು ಕೊಟ್ಟರು, ಆತ್ಮಕ್ಕೆ ಶಿವಯೋಗವನ್ನ ಪ್ರಾಪ್ತಿ ಮಾಡು. ಬಹಳ ಸುಂದರವಾಗಿ ಚಿಂತನೆ ಮಾಡಿದರೆ ಇದು ಕಾಯಕ ಮಾಡು. ತನು ಶುದ್ಧವಾಗಿರಬೇಕು, ಸತ್ಯ ಶುದ್ಧವಾದ ಕಾಯಕ ಮಾಡು. ಇರುವವರೆಗೂ ಸತ್ಯ ಶುದ್ಧವಾದಂತ ಕಾಯಕ ಮಾಡು. ಮನಃಶುದ್ಧವಾಗಿರಬೇಕು, ಮಹಾತ್ಮರ ಒಡನಾಟದಲ್ಲಿ ಶರಣರ ಅನುಭವವನ್ನು ಮಾಡು. ಆತ್ಮ ಪರಮಾತ್ಮನಲ್ಲಿ ವಿಯೋಗ ಆಗಬೇಕು, ಒಂದಿಷ್ಟು ಶಿವಯೋಗ ಮಾಡು ಅಥವಾ ಒಂದಿಷ್ಟು ಧ್ಯಾನ ಮಾಡು, ಮುಗೀತು. ಯಾಕೆ ಇಷ್ಟೊಂದು ಜಂಜಾಟ ಮಾಡ್ಕೋತೀವಿ? ಧರ್ಮ ಅಂದ್ರೆ ಯಾಕೆ ಇಷ್ಟೊಂದು? ಬೆಳಗ್ಗೆ ಎದ್ದು ತಣ್ಣೀರ್ ಜಳಕ ಮಾಡ್ಕೊಂಡು ಉರುಳು ಸೇವೆ ಮಾಡ್ಕೋತ, ಒಂಟಿ ಕಾಲಲ್ಲಿ ನಿಂತ್ಕೋತ, ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾ, ಇಲ್ಲಿಂದ ಅಲ್ಲಿವರೆಗೂ ಪಾದಯಾತ್ರೆ ಮಾಡ್ಕೋತ, ಅಲ್ಲಿಂದ ಈಚೆಗೆ ನಡ್ಕೋತ ದೇಹ ದಂಡಿಸಿದ್ರೆ ದೇವ್ರು ಕೊಡ್ತಾನ? ದೇವ್ರು ಬರ್ತಾನ? ಇಲ್ಲ, ಸಾಧ್ಯವೇ ಇಲ್ಲ. ಬಹಳ ಮುಖ್ಯವಾಗಿ ದೇಹ ಪರಿವರ್ತನೆ ಆಗಬೇಕು ಅಂತಂದ್ರೆ ಅದಕ್ಕಾಗಿ ಶರಣರ ಕಣ್ಣುಗಳು ಶಿವಲಿಂಗವಾಗಬೇಕು, ಕಿವಿ ಪ್ರಸಾದ ಲಿಂಗವಾಗಬೇಕು, ಮೂಗು ಆಚಾರ ಲಿಂಗವಾಗಬೇಕು, ನಾಲಿಗೆ ಗುರುಲಿಂಗವಾಗಬೇಕು, ಚರ್ಮ ಜಂಗಮ ಲಿಂಗವಾಗಬೇಕು, ಮನಸ್ಸು ಮಹಾಲಿಂಗವಾಗಬೇಕು. ಅಂಗ ಲಿಂಗಕ್ಕೆ ಕೂಡ ಆಯಿತು, ಲಿಂಗ ಅಂಗಕ್ಕೆ ಕೂಡ ಆಯಿತು. ಈ ದೇಹವನ್ನ ಒಂದು ಸುಂದರವಾದ ದೇವಾಲಯ ಮಾಡಿಕೊಳ್ಳಪ್ಪ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಒನ್ನ ಕಲಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದು ಒಣ್ಣ ಕಳಶ. ಥಿಂಕಿಂಗ್ ಕೆಪಾಸಿಟಿ ಬರಬೇಕು. ತಲೆ ಇರೋದು ಪಟಕ ಸುತ್ತಕ್ಕಲ್ಲ, ತಲೆ ಇರೋದು ಟೊಪ್ಪಿಗೆ ಹಾಕಕ್ಕಲ್ಲ. ತಲೆ ಸುತ್ತದು ಪಟಕಕ್ಕಂದ್ರೆ ಗೂಟಕ್ಕೂ ಪಟಕ ಸುತ್ತ ಇಡಬಹುದು. ತಲೆ ಇರೋದು ವಿಚಾರಧಾರೆ ಮಾಡ್ಲಿಕ್ಕ, ಚಿಂತನೆ ಮಾಡ್ಲಿಕ್ಕಾಗಿ ತಲೆ ಇರೋದು. ಅದಕ್ಕಾಗಿ ಬಸವಣ್ಣನವರು ಬಹಳ ಸುಂದರವಾದಂತಹ ಜೀವನ ಧರ್ಮವನ್ನ ಕೊಟ್ಟರು, ಜೀವನ ಸಂದೇಶವನ್ನ ಕೊಟ್ಟರು. ಇದನ್ನೇ ಬುದ್ಧ ಹೇಳ್ದ, ಇದನ್ನೇ ಮಹಮ್ಮದ್ ಪೈಗಂಬರ್ ಹೇಳಿದ್ರು, ಇದನ್ನೇ ಜೀಸಸ್ ಹೇಳಿದ್ರು, ಇದನ್ನೇ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಆಧುನಿಕತೆಯ ಪರಾಕಷ್ಟೆಯಲ್ಲಿ ವೈಚಾರಿಕತೆಯ ಚಿಂತನೆ ಮಾಡಿದವರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ನೀವೆಲ್ಲರೂ ಓದಬೇಕು. ಬಹಳ ಸುಂದರವಾದಂತ ವಿಚಾರಧಾರೆಗಳನ್ನು ಹೇಳಿದ್ದಾರೆ. ಈ ದೇಶದಲ್ಲಿ ಅವರ ವಿಚಾರಧಾರೆಗಳನ್ನು ಚೆನ್ನಾಗಿ ಗಮನಿಸಬೇಕಾಗ್ತದೆ. ಬಹಳ ಸ್ಥಿತಿಯನ್ನು ಮೀರಿರ್ತಕ್ಕಂಥ ವಿಚಾರಧಾರೆಗಳನ್ನು ಸ್ವಾಮಿ ವಿವೇಕಾನಂದರಿಗೆ ಹೇಳಿದ್ದಾರೆ. ಇವೆಲ್ಲವನ್ನು ಅದಕ್ಕಾಗಿ ಕುವೆಂಪು ಹೇಳಿದ್ರು, ಗುಡಿ ಮಂದಿರ ಚರ್ಚುಗಳನ್ನು ಬಿಟ್ಟು ಬನ್ನಿ, ಗುಡಿ ಮಂದಿರ ಚರ್ಚುಗಳನ್ನು ಬಿಟ್ಟು ಬನ್ನಿ. ಏನಿದೆ ಅಲ್ಲಿ, ಏನಿದೆ ಅಂತ ಗಲಾಟೆ ಮಾಡ್ತಾ ಇದ್ದೀರಿ? ಬಾಳ್ರಪ್ಪ, ನೆಲ ಒಂದೇ,
ಹೊರಗೇರಿ ಕುಡಿಯುವ ನೀರೊಂದೇ, ನಡೆಯುವ ನೆಲವೊಂದೇ, ಉದಯಿಸುವ ಸೂರ್ಯ ಒಂದೇ. ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬಾರದಂತೆ ನಡಿಬೇಕಾಗ್ತದೆ. ಇವತ್ತು ಪ್ರೀತಿ ವಿಶ್ವಾಸದ ದ್ಯೋತಕವಾಗಿರ್ತಕ್ಕಂಥದ್ದು ಧರ್ಮ ಅನ್ನತಕ್ಕಂಥದ್ದು ತಿಳಿಬೇಕಾಗ್ತದ. ಇವತ್ತಿಗೂ ಈ ಅಸ್ಪೃಶ್ಯತೆ ಈ ದೇಶದಲ್ಲಿ ತಾಂಡವ ಆಡ್ತಾ ಇದೆ. ಹಳ್ಳಿಗಳಲ್ಲಿ ಇವತ್ತಿಗೂ ಅಸ್ಪೃಶ್ಯತೆ ತಾಂಡವ ಆಡ್ತಾ ಇದೆ. ಇವತ್ತಿಗೂ ಸಹ ಮೇಲಿಂದ ನೀರಾಗ್ತಕ್ಕಂಥ ಪರಿಸ್ಥಿತಿಗಳಿದೆ. ಇವತ್ತಿಗೂ ಲೋಟ ಕುಡಿದ ಮೇಲೆ ತೊಳೆದು ಇಡಬೇಕನ್ನತಕ್ಕಂಥ ಭಾವನೆಗಳಿದೆ. ನಮ್ಮ ಮನೆಗಳಲ್ಲಿ ಇವತ್ತಿಗೂ ಸಹ ಅವರು ಬಂದ್ರೆ ಚಾ ಕುಡಿದ ಮೇಲೆ ಲೋಟ ತೊಳೆದಿಡುವಂತಹ ಪರಿಸ್ಥಿತಿಗಳು ಇವತ್ತು ನಮ್ಮಲ್ಲಿ ಅಮಾನುಷ್ಯವಾದಂತಹ ಭಾವನೆಗಳು ನಮ್ಮಲ್ಲಿ ಇರುವಾಗ ಎಲ್ಲಿ ಹೃದಯ ಪರಿವರ್ತನೆ ಆಗ್ತದೆ? ಎಲ್ಲಿ ಮನುಷ್ಯತ್ವ ಕಾಣಲಿಕ್ಕೆ ಬರ್ತದೆ? ಸ್ವಾಮಿ, ಹೆಣ್ಣು ಗಂಡು ಕೊಡೋದಂತೂ ಬೇಡ, ಅದು ದೂರ ಉಳಿಲಿ. ಒಂದು ಪಕ್ಷ ಸ್ನೇಹದಿಂದ ಪ್ರೀತಿಯಿಂದ ಮಾಡುವಂತಹ ಭಾವನೆಗಳು ನಮ್ಮಲ್ಲಿ ಇಲ್ಲ ಅಂತಂದ್ರೆ, ಮನುಷ್ಯರನ್ನ ಮನುಷ್ಯರಾಗಿ ಕಾಣುವ ಭಾವನೆಗಳು ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ಈ ದೇಶದಲ್ಲಿ ಜಾತಿ ಅಂತೂ ಹೋಗೋದಿಲ್ಲ. ಅದು ಇನ್ನು ಹೆಚ್ಚಾಯಿತು. ಜಾತಿಗೊಂದು ಪೀಠಗಳಾದವು. ಮಹಾತ್ಮರ ಮಾತುಗಳೆಲ್ಲವೂ ಗಾಳಿಗೆ ತೂರಿ ಹೋಯಿತು. ಧರ್ಮ ಅಂತ ಹೇಳಿದ್ರೆ ಬುದ್ಧ ಹೇಳ್ತಾನ, ಬಹಳ ಸುಂದರವಾಗಿರ್ತಕ್ಕಂಥ ಸಂದೇಶ ಕೊಡ್ತಾನೆ ಬುದ್ಧನ ಹತ್ತಿರ ಹೀಗೆ ಬುದ್ಧ ಕುಳಿತಿರುವಂತಹ ಸಂದರ್ಭದಲ್ಲಿ ಒಬ್ಬ ಓಡಿ ಬರ್ತಾನೆ. ಬ್ರಾಹ್ಮಣ ಸಮಾಜದವನು ಬಂದು ಕೇಳ್ತಾನೆ, ಬುದ್ಧದೇವ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನ ಪರಿವರ್ತನೆ ಆಗಿದೆ ಬುದ್ಧದೇವ, ಅದಕ್ಕಾಗಿ ನಾನು ಧರ್ಮವನ್ನು ಸ್ವೀಕರಿಸಬೇಕು ಅಂತ ನಿನ್ನ ಹತ್ರ ಬಂದಿದೆ. ಆಗ ಬುದ್ಧ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ನಾನು ಬ್ರಾಹ್ಮಣ. ಹಾಗಾದರೆ ನಿನಗೆ ದೀಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗ್. ಎರಡನೆಯವನು ಕ್ಷತ್ರಿಯ ಬರ್ತಾನೆ, ಬುದ್ಧದೇವ, ನಾನು ನಿನ್ನ ಅನುಯಾಯಿ ಆಗಬೇಕು ಅಂತಿದ್ದೇನೆ, ನನಗೆ ದೀಕ್ಷೆಯನ್ನು ಕೊಡು. ನೀನು ಯಾರು? ನಾನು ಕ್ಷತ್ರಿಯ, ನಿನಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗ್. ವೈಶ್ಯ ಬರ್ತಾನೆ, ಬುದ್ಧದೇವ, ನಾನು ನಿನ್ನಿಂದ ದೀಕ್ಷೆಯನ್ನು ಪಡೆದು ನಾನು ನಿನ್ನ ಅನುಯಾಯಿ ಆಗಬೇಕು ಅಂತಿದ್ದೇನೆ. ನೀನು ಯಾರು? ನಾನು ವೈಶ್ಯ, ವ್ಯಾಪಾರಸ್ಥ, ನಿನಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗ್. ಒಬ್ಬ ದಲಿತರವನು ಬರ್ತಾನೆ, ಬುದ್ಧದೇವ, ನಾನು ನಿನ್ನ ದೀಕ್ಷೆಯನ್ನು ಪಡೆದುಕೊಂಡು ನಿನ್ನ ಅನುಯಾಯಿ ಆಗಬೇಕಂತಿದ್ದೀನಿ. ಯಾರು ನೀನು? ನಾನು ದಲಿತರವನು, ನಿನಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗ್. ಕೊನೆಗೆ ಪಂಚಮ ವರ್ಣದವನು ಬರ್ತಾನೆ. ಅವನು ಬಂದು ಕೇಳ್ತಾನೆ, ಬುದ್ಧದೇವ, ನಾನು ದೀಕ್ಷೆಯನ್ನು ಪಡೆದು ನಿನ್ನ ಭಕ್ತನಾಗಿ ಧರ್ಮವನ್ನು ಪ್ರಸಾರ ಮಾಡಬೇಕು ಅಂತಿದ್ದೇನೆ, ನನಗೆ ದೀಕ್ಷೆಯನ್ನು ಕೊಡು. ನೀನು ಯಾರು? ನಾನು ಅಸ್ಪೃಶ್ಯ ಇದ್ದೇನೆ, ನಿನಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು. ಕೊನೆಗೆ ಒಬ್ಬ ಬರ್ತಾನೆ, ಬುದ್ಧದೇವ, ನಾನು ನಿನ್ನ ಅನುಯಾಗಿ ನಿನ್ನ ಶಿಷ್ಯನಾಗಬೇಕು ಅಂತಿದ್ದೀನಿ, ನನಗೆ ದೀಕ್ಷೆಯನ್ನು ಕೊಡು. ನೀನು ಯಾರು? ನಿನ್ನನ್ನು ಹುಡುಕುವುದರಲ್ಲಿ ಜಾತಿಯನ್ನೇ ಮರ್ತಿದ್ದೇನೆ ಬುದ್ಧದೇವ, ನಿನ್ನನ್ನು ಹುಡುಕುವುದರಲ್ಲಿ ನನ್ನ ಜಾತಿ ಮರ್ತಿದ್ದೇನೆ. ಹಾಗೆ ಜಾತಿ ಮರೆತರೆ ಧರ್ಮ ಗೊತ್ತಾಗ್ತದೆ. ಜ್ಯೋತಿ ಹಿಡಿದವರಿಗೆ ಧರ್ಮ ಗೊತ್ತಾಗ್ತದೆ, ಜಾತಿ ಇದ್ದವರಿಗೆ ಧರ್ಮ ಗೊತ್ತಾಗೋದಿಲ್ಲ. ಜಾತಿ ವಿಜಾತಿ ಎನ್ನಬೇಡ, ದೇವನುಲಿದಾತನೇ ಜಾತ ನೋಡ ಸರ್ವಜ್ಞ ಅನ್ನತಕ್ಕಂಥ ಮಾತಿನ ಸೂತ್ರ ಇದೆಯಲ್ಲ, ಅದಕ್ಕಾಗಿ ಈ ಜಾತಿಯ ವ್ಯವಸ್ಥೆಯ ಮೇಲೆ ಧರ್ಮ ಮತಪಂಥಗಳು ಇವತ್ತು ನಲಿಗಿ ನಡುತ್ತಾ ಇದೆ. ಇದಕ್ಕೆ ಒಂದು ಸೂತ್ರವನ್ನು ಕೊಟ್ಟವರು ಬಸವಾದಿ ಪ್ರಮತರು, ಅನೇಕ ಜನ ಮಹಾತ್ಮರು ಕೊಟ್ಟಿದ್ದಾರೆ. ಅದರೊಳಗೆ ಅಗ್ರ ಗ್ರಂಥಿಯಾಗಿ ಬಸವಣ್ಣನವರು, ಶರಣರು ಎಲ್ಲರೂ ಬಂದು ನಿಂತುಕೊಳ್ತಾರೆ. ಇಂತಹ ಧರ್ಮವನ್ನು ಸ್ಥಾಪನೆ ಮಾಡಿ ಒಂದು ಧರ್ಮಕ್ಕೆ 10 ಸಿದ್ಧಾಂತಗಳು ಇರಬೇಕು ಅನ್ನತಕ್ಕಂಥದನ್ನ ಪ್ರತಿಪಾದನೆ ಮಾಡ್ತಾರೆ. ಒಂದು ಧರ್ಮ ಪ್ರಾರ್ಥನೆ ಆಗಬೇಕಂದ್ರೆ, ಒಂದು ಧರ್ಮ ಸ್ಥಾಪನೆ ಆಗಬೇಕಾದ್ರೆ 10 ಸಿದ್ಧಾಂತಗಳಿಂದ ಕೂಡಿರಬೇಕು ಒಂದು ಧರ್ಮ. 10 ಸಿದ್ಧಾಂತಗಳು ಕೂಡಿದ್ರೆ ಅದು ಧರ್ಮ ಅಂತಾರೆ. ಆ 10 ಸಿದ್ಧಾಂತಗಳು ಯಾವುದ್ರಿ? ನಾಳೆ 7 ಗಂಟೆಗೆ. ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲತ್ತು ನೀರಲತ್ತು ನಿಮ್ಮ ಧರ್ಮ ಶರಣಸುತಿ ಲಿಂಗಪತಿ ಹರ ಹರ ಮಹಾದೇವ. ಮಂತ್ರ ಓಂ